ತೀರ್ಥೇಶು ಶ್ರುತಿದೃಷ್ಟೇಶು ರಾಜ ಮೇಧ್ಯಪಶೂನ್ವನೆ ಯಾವದರ್ಥಬಲಂ ಲುಬ್ಧೋ ಹನ್ಯಾದಿತಿ ನಿಯಮ್ಯತೆ ಏವಂ ಕರ್ಮ ನಿಯತಂ ವಿದ್ವಾನ್ ಕುರ್ವೀತವಾನವ ಕರ್ಮಣಾ ತೇನ ರಾಜೇಂದ್ರ ಜ್ಞಾನೇನ ಸ ನ ಲಿಪ್ಯತೆ. ತೀರ್ಥೇಶು ಶ್ರುತಿದೃಷ್ಟೇಶು ರಾಜ ಮೇಧ್ಯಪಶೂನ್ ವನೆ. ರಾಜ ಬೇಟೆ ಆಡಬೇಕು, ಬೇಟೆ ಆಡೋದ್ರ ಬಗ್ಗೆ ಒಳ್ಳೆಯ ಮಾಹಿತಿ ಕೊಡ್ತಾರೆ. ಆದರೆ ಹೇಗೆ ಆಡಬೇಕು ಅಂದರೆ ತೀರ್ಥೇಶು ಶ್ರುತಿ ದೃಷ್ಟೇಶು ಎರಡು ಪಾಠಗಳಿದೆ. ರಾಜ ಮೇಧ್ಯಪಶೂನ್ ವನೆ, ಒಳ್ಳೆಯ ಕ್ಷೇತ್ರಗಳಲ್ಲಿ ತೀರ್ಥಗಳಲ್ಲಿ ಪಶುಗಳಿದ್ದರೆ ಯಾವ ಪಶುಗಳನ್ನು ಕೊಲ್ಲಬಹುದು ಅಂತ ಇದೆಯೋ ಆ ಪಶುಗಳನ್ನು ಮಾತ್ರ ಕೊಲ್ಲಬೇಕೇ ಹೊರತು ಬೇರೆ ಪಶುಗಳನ್ನು ಕೊಲ್ಲೋದಕ್ಕೆ ನಿಷಿದ್ಧ. ಅಂದರೆ ಯಾವುದು ತೀರ್ಥಕ್ಷೇತ್ರಗಳಲ್ಲಿ ಋಷಿಮುನಿಗಳೇ ಇರ್ತಾರೆ, ಅವರ ತಪಸ್ಸು ಬದಲಾದವರಿಗೆ ವಿಘ್ನ ಉಂಟು ಮಾಡ್ತಕ್ಕಂಥ ಪಶುಗಳನ್ನು ಕೊಲ್ಲಬೇಕೇ ಹೊರತು ಯಾವುದನ್ನು ಕೊಲ್ಲಬಾರದು, ಕಡ್ಲೆದ್ದೆಲ್ಲ ಕೊಲ್ಲೋದಕ್ಕೆ ಹೋಗಬಾರ್ದು. ಭಾಳ ಮುಖ್ಯವಾದ ಅಂಶ. ಬೇಟೆ ಆಡೋದ್ರ ಬಗ್ಗೆ ದೊಡ್ಡ ಮಾಹಿತಿ ಇದು. ತುಂಬ ಜನ ಇವತ್ತು ಕೂಡ ಅಪರಾಧ, ಯಾವುದನ್ನು ಕೊಂದರೆ ಅಪರಾಧ ಅಂತ ಹೋಗ್ತಾರೆ. ಯಯೇವಂ ಕರ್ಮ ನಿಯತಂ ವಿದ್ವಾನ್ ಕುರ್ವೀತವಾನ್ ಅವ ಕರ್ಮಣ ತೇನ ರಾಜೇಂದ್ರ ಜ್ಞಾನೇನ ಸ ನ ಲಿಪ್ಯತೆ. ಇದು ಮತ್ತೊಂದು ಭಾಳ ದೊಡ್ಡ ಇಂಪಾರ್ಟೆಂಟ್ ಪಾಯಿಂಟ್. ಯಯೇವಂ ಕರ್ಮ ನಿಯತಂ ವಿದ್ವಾನ್ ಕುರ್ವೀತವಾನವ. ಯಾವುದೋ ಪ್ರಸಂಗ ಅತ್ಯಂತ ಆಪತ್ಕಾಲದೊಳಗೆ ಇಂಥ ಕರ್ಮಾಚರಣೆಯನ್ನು ಯಾವುದೇ ಕಾರಣಕ್ಕೆ ಲೋಪ ಆದರೂ ಕೂಡ ಕರ್ಮಣಾತೇನ ರಾಜೇಂದ್ರ ಜ್ಞಾನೇನ ಸ ನಿಲಿಪ್ಯತೆ. ಅವನು ಜ್ಞಾನಿಯಾಗಿದ್ದರೆ ಲೇಪ ಇಲ್ಲ. ಅಂದರೆ ಜ್ಞಾನ ಕಾರ್ಯಕ್ಕೆ ಪ್ರಾಧಾನ್ಯ ಕೊಡೋದಾದರೆ ಕರ್ಮಲೋಪಕ್ಕೇನಿಲ್ಲ, ದೋಷ ಇಲ್ಲ. ಅದು ಬರೀ ಕರ್ಮಲೋಪ ಮಹಾದೋಷ. ಅದು ಸಬ್ಸ್ಟಿಟ್ಯೂಟ್ ಮಾಡಿದರೆ ಯಾವುದರಿಂದ, ಜ್ಞಾನ ಕಾರ್ಯದಿಂದ. ಅದು ಆಗಲೇ ಉದಾಹರಣೆ ಪಾಠಕ್ಕೆ ಹೋಗಬೇಕು, ಪೂಜೆ ಮಾಡಬೇಕು. ಎರಡು ಕ್ಲಾಸ್ ಬಂದಾಗ ಯಾವ್ದು ಬಿಡ್ಬೋದು, ಪಾಠ ಎರಡು ಬಿಡ್ಬೋದು. ಅದರ ಬರುವುದು ಅದೇ ಬಿಡುವುದನ್ನು ಸಂಕೋಚ ಮಾಡೋದು ಅಂತ ಅರ್ಥ. ಇದನ್ನು ಮಾತ್ರ ಏನು ಮಾಡೋಂಗಿಲ್ಲ, ಇದನ್ನು ಸಂಕೋಚ ಮಾಡೋಂಗಿಲ್ಲ. ಇದು ಉಲ್ಟಾ ಪಟ್ಟನೇ ಹೇಳ್ತಿರೋದು ಆಲ್ಮೋಸ್ಟ್ ತುಂಬ ಜನಕ್ಕೆ. ಹೇಗೆ ಅಲ್ಲ, ಜ್ಞಾನ ಕಾರ್ಯ ಮಾಡೋದಾದರೆ ಪ್ರಾಶಸ್ತ್ಯ ಅದಕ್ಕೇನೆ ಯಾವಾಗಲೂ ಕೂಡ. ಅಪ್ರೋಕ್ಷ ಜ್ಞಾನಿಗಳಿಗೆ ಒಂದು ಬಿಟ್ಟರೂ ಲೋಪ ಇಲ್ಲ ಅವನಿಗೆ. ಆ ಥರ ಅವ್ರು ಇನ್ನೂ ಮೇಲೆ ಹೋಗ್ತಾರೆ. ಇವ್ರಿಗೆ ಹಾಗಲ್ಲ, ಸಂಕೋಚ ಮಾಡಬೇಕು. ಅವರು ಪೂರ್ತಿ ಇನ್ವಾಲ್ವ್ ಆಗಿಬಿಟ್ರು ಬಿಟ್ಟರೂ ದೋಷ ಇಲ್ಲ. ಯಾಕಂದರೆ ಅವರು ಈ ಕಡೆ ಗಮನ ಕೊಡೋದಿಲ್ಲ. ಆದ್ದರಿಂದ ಬೇರೆದಕ್ಕೆ ಇನ್ವಾಲ್ವ್ ಆಗಿರ್ತಾರೆ. ಆಗ ಅವ್ರಿಗೆ ಓಡಿ ಅಂತ ಹೇಳಲಿಲ್ಲ, ಸೈನ್ ಮಾಡಿ ಹೋಗೋಷ್ಟು ಪತ್ತು ಬನ್ನಿ ಅಂತ ಕೂಡ ಹೇಳಲ್ಲ, ಸೈನ್ ಕೂಡ ಮಾಡಬೇಕಾಗಿಲ್ಲ. ಯಯೇವಂ ಕರ್ಮ ನಿಯತಂ ವಿದ್ವಾನ್ ಕುರ್ವೀತವಾನವ ಕರ್ಮಣಾತೇನ ರಾಜೇಂದ್ರ ಜ್ಞಾನೇನ ಸ ನ ಲಿಪ್ಯತೆ. ಬೇರೆದಕ್ಕೆ ಬಿಟ್ಟರೆ ಲಿಪ್ಯತೆ ಸ್ಪಷ್ಟ. ಅದು ಸುಮ್ಮನೆ ಕೊಂಡ್ಬಿಟ್ರೆ ಲಿಪ್ಯತೆ. ಜೊತೆಗೆ ನಿಷಿದ್ಧ ಕೆಲಸ ಮಾಡ್ತಾ ಬಿಟ್ಟು ಸಿನಿಮಾಕ್ಕೆ ಹೋದ ಅದನ್ನೇ ಬಿಟ್ಟ, ಎಷ್ಟಾಯ್ತದು, ದೊಡ್ಡ ಪಾಪ ಆಯ್ತದು. ಆ ಕಾಲಕ್ಕೆ ದೊಡ್ಡ ಪಾಪ ಮಾಡ್ತಾ ಲೆಕ್ಕ. ಒಂದು ಆಫೀಸ್ ಅವರ್ಸಲ್ಲಿ ಇರಬೇಕು, ಬ್ಯಾಚ್ಗೆ ಹೋದಾಗತ್ತೆ. ಆಫೀಸ್ ಅವರ್ಸಲ್ಲಿ ಹೋದ್ರೆ ಹೇಗಾಯ್ತದು, ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ? ಪ್ರಾಚೀನ ಬರಿಗೆ ರಾಜನ ಹೇಳ್ತಿರೋದು. ಆದ್ದರಿಂದ ರಾಜ ನೀ ಬರೀ ಕರ್ಮ ಮಾಡ್ತಾ ಇದ್ದಿ, ಜ್ಞಾನ ಮಾಡ್ತಾ ಇಲ್ಲ, ಜ್ಞಾನ ಕಾರ್ಯಕ್ಕೆ ಒತ್ತು ಕೊಡು ಅಂತೇಳಿ ಹೇಳೋದಕ್ಕೆ ಪ್ರಾಚೀನ ಬರೀ ರಾಜ ನೆಪ. ಗೊತ್ತು, ಸಾವಿರಾರು ಜನ ಇರ್ತಾರೆ, ಒಳ್ಳೆ ನಿಷ್ಠಾವಂತರವರು. ದೇವ್ರ ಪೂಜೆ ಯಾವುದೂ ಬಿಡೋದಿಲ್ಲ, ಪಾಠ ಪ್ರವಚನಕ್ಕೆ ಎಂದೂ ಬರೋದಿಲ್ಲ. ಕೆಲವರು ಸಿಕ್ಕಾಗೆಲ್ಲ ಹೇಳ್ತಾರೆ, ಹೇಳಿದ್ರೆ ರಿಟೈರ್ ಆಗಿಬಿಟ್ರು ಅವರು. ಇವತ್ತು ಬರ್ತೀನಿ, ನಾಳೆ ಬರ್ತೀನಿ, ಪೂಜೆ ಭಾಳ ದೊಡ್ಡದಾಗ್ತದೆ ಹೇಳ್ತಾರೆ. ಬರಲೇ ಇಲ್ಲ ಕಡೆಗೆ. ಅಲ್ಲ, ಅದೇ ಅಡ್ಜಸ್ಟ್ ಮಾಡಿಕೊಡೋದು. ಅದಕ್ಕೆ ತಕ್ಕಂತೆ ಮೈಂಡ್ ಸೆಟ್ ಇದ್ದರೆ ಆಗ್ತಾ ಇರುತ್ತದೆ. ಆ ಮೈಂಡ್ ಸೆಟ್ ಅದಕ್ಕೆ ಇರಬೇಕು. ಆದಮೇಲೆ ಹೋಗ್ತೀನಲ್ಲ, ಆಗಿಸ್ಕೊಂಡು ಹೋಗ್ತೀನಿ ಅಂತ ಇರಬೇಕು. ಅವಾಗ ಟಕ ಅಡ್ಜಸ್ಟ್ ಆಗುತ್ತೆ. ಇಲ್ಲದ್ರೆ ಆಗೋದೇ ಇಲ್ಲ, 3 ತಾಸು ಅಂದ್ರೆ ಆಗುತ್ತೆ. ಬ್ಯಾಲೆನ್ಸ್ ಅದೇ ಹಸಿಧಾರಾವ್ರತ ಅಂತ ಕರೀತಾರಲ್ಲ, ಹಾಗೆ ಕಟ್ಟಿ ಅಲಗಿ ಮೇಲೆ ನಡೆದರೆ ಹಾಗೆ. ಲುಬ್ಧೋ ಲೋಕೋಪಕಾರಾರ್ಥಂ ಘ್ನನ್ ಆತ್ಮಾರ್ಥಾತ್ ಅಧಿಕಮಪಿ ಹನ್ಯಾತ್. ಅಲುಬ್ಧ ಲೋಕೋಪಕಾರಾರ್ಥಂ. ಅವನ ಪ್ರಾಣಿಗಳ ಮೇಲೆ ಯಾವುದ್ರ ಮೇಲೂ ಆಸೆ ಇಲ್ಲ, ಲೋಕೋಪಕಾರ ಕೊಲ್ತಾರೆ. ಇವತ್ತು ಸರ್ಕಾರನೇ ಕೊಡಿಸುತ್ತೆ. ಎಷ್ಟೋ ಸ್ಥಿರತೆಗಿರುತ್ತೆ ಭಾಳ ಬಂದಾಗ ಏನು ಮಾಡಿದರು, ಶೂಟ್ ಮಾಡಿದರು, ಇಲ್ಲದೆ ಜನಗಳು ಕೊಂದು ಹಾಕಿಬಿಡುತ್ತೆ ಅಂತೇಳಿ. ಅದು ಹುಡ್ಕೊಂಡೋಗಿ ಕೊಲ್ಲೋ ತಪ್ಪು. ಘನ್ ಆತ್ಮಾರ್ಥಾತ್ ಅಧಿಕಪಿ ಧನ್ಯ. ಅದು ಆ ದೃಷ್ಟಿಯಲ್ಲಿ ತಾನು ವಿಹಿತವಾದದನ್ನು ಬಿಟ್ಟು ಕೊಲ್ಲಬಹುದು. ಬೇಕಾದ್ರೆ ಅದು ತೊಂದರೆ ಆಗುತ್ತೆ ಅಂತ ಆಗೋದಾದರೆ ಮಾಡ್ಬೋದು. ಆದರೆ ತನಗೋಸ್ಕರ ಅಂತ ಮಾಡಿದರೆ ದೊಡ್ಡ ಅಪರಾಧ. ಮೃಗಪೇಟೆ ಎಂಬುದು ಅಪರಾಧ ಅಂತೇಳಿ. ಉಪಕಾರ ಸತಾಂ ಏನ ತತ್ಕೃತ್ವ ನೈವ ದುಷ್ಯತಿ.
ಅತೀವ ನಿಂದಿತಮಪಿ ಬಹು ಹಿಂಸಾಯುಗೇವ ವಾ ಅಥವಾ ಜ್ಞಾನಿನಃ ಕರ್ಮ ನ ದುಷ್ಟಮಪಿ ಲಿಪ್ಯತೆ ಇತಿ ಅಧ್ಯಾತ್ಮೆ. ಉಪಕಾರ ಸತಾಂ ಯೇನ ತತ್ಕೃತ್ವ ನೈವ ದುಷ್ಯತಿ. ಉಪಕಾರ ಸಜ್ಜನೆ ಉಪಕಾರವಾದರೆ ತತ್ಕೃತ್ವ ನೈವ ದುಷ್ಯತಿ. ಕೆಲವು ಕೆಲಸಗಳನ್ನು ಮಾಡಿದರೆ ತಪ್ಪಿಲ್ಲ. ಸಜ್ಜನರು ಉಪಕಾರವಾಗೋದಾದರೆ ಅದರಿಂದ ಸುಳ್ಳು ಹೇಳೋದ್ರಿಂದ ಒಳ್ಳೆಯ ಉಪಕಾರ ಆಯಿತು, ಬಂದಿದೆ ಕಥೆ ಬಂದಿದೆ. ಆ ರೀತಿ ಮಾಡಿದರೆ ಅದೇನು ದೋಷಕ್ಕೆ ಕಾರಣ ಆಗೋದಿಲ್ಲ. ಸುಮ್ಮನೆ ಹೇಳೋದು ತಪ್ಪು. ತತ್ಕೃತ್ವ ಅಧರ್ಮ ಆಗಲಿ ಅಸತ್ಯ ಆಗಲಿ ಇನ್ನೊಬ್ಬರಿಗೆ ಅನುಕೂಲ ಮಾಡೋದ್ರಿಂದ ಸಜ್ಜನರಿಗೆ ಯಾರಿಗೂ ಉಪಕಾರ ಮಾಡಿರೋ ಪ್ರಯೋಜನ. ಉಪಕಾರ ಪರೇಶಾಮಲ್ಯ ಸತಾಮ್ ಅಂತ ಹೇಳಿದೆ. ಸಜ್ಜನರಿಗೆ ಉಪಕಾರವಾಗೋದಾದರೆ ಕೆಲವು ಅಧರ್ಮಗಳು ಕೆಲವು ಅಸತ್ಯಗಳು ಏನಾಗುತ್ತೆ, ಸತ್ಯ ಧರ್ಮದ ಗುಂಪಿ ಸೇರುತ್ತೆ. ಅತೀವ ನಿಂದಿತಮಪಿ, ಅದು ಭಾರಿ ನೋಡೋದಕ್ಕೆ ದೋಷ ಅಂತ ಅನಿಸುತ್ತೆ. ಬಹು ಹಿಂಸಾಯುಗೇವ, ಯುದ್ಧ ಇದು. ಎಷ್ಟು ಜನ ಸಾಯ್ತಾರೆ ಪಾಪ ಯುದ್ಧದಲ್ಲಿ. ಒಬ್ಬರನ್ನು ಕೊಲ್ಲೋದೇ ದೊಡ್ಡ ಅಪರಾಧ, ಲಕ್ಷಾಂತರ ಜನ ಕೊಲ್ಲೋದು ಭಾರಿ ಅಪರಾಧ. ಅದೇನಾಯ್ತು, ಅದು ಭೀಮಸೇನರು ಕೊಂದಿದ್ದು ಲಕ್ಷಗಟ್ಟಲೆ ಅಲ್ಲ ಕೋಟಿಗಟ್ಟಲೆ ಜನ ಕೊಂದಿದ್ದು ರಾಕ್ಷಸರನ್ನು. ಅದಿಷ್ಟು ಕೂಡ ಏನಾಯ್ತದು, ಬರೀ ಪ್ರಾಣಿ ಹತ್ಯೆ ಆಗಿದ್ದರೆ ಭಾರಿ ಪಾಪ, ದುಷ್ಟ ಪ್ರಾಣಿಗಳಾಗಿದ್ದರೆ ಮಹಾಪುಣ್ಯ. ಇದನ್ನೆಲ್ಲ ಅರ್ಥ ಮಾಡಿಕೊಂಡೆ. ಇದನ್ನು ಧರ್ಮ ಸೂಕ್ಷ್ಮ ಇವೆಲ್ಲ ಕೂಡ ಡಿಸೈಡ್ ಮಾಡೋದು. ಎನ್ಕೌಂಟ್ರ್ ಮಾಡೋದು ಯಾವಾಗ ಮಾಡ್ತಾರೆ, ಹೋಗೋರು ಎನ್ಕೌಂಟ್ರ್ ಮಾಡ್ಕೊತ ಹೋದರೆ ಮಾಡೋದಿಲ್ಲ. ಅವ್ರು ಯಾವಾಗ ಒಂದು ಸಿಕ್ಕದ ತಪ್ಪಿಸ್ಕೊಡ್ತಿದ್ದಾರೆ, ಭಾರಿ ಪಾಪ ಮಾಡಿದ್ದಾರೆ, ಅವನಿಗೆ ಎನ್ಕೌಂಟ್ರ್ ಮಾಡೋಕ್ಕೆ ಹೇಳ್ತಾರೆ. ಸಣ್ಣ ಪುಟ್ಟವ್ರಿಗೆ ಮಾಡೋದಕ್ಕೆ ಹೋಗೋದಿಲ್ಲ, ಸುಮ್ಮನೆ ಹುಡುಕ್ತಾರೆ. ಸಿಕ್ಕರು ಕೂಡ ಇದು ಮಾಡೋದಿಲ್ಲ. ಇದೆಲ್ಲ ಅರ್ಥ. ಅದಕ್ಕೆಲ್ಲ ಯಾರು ಬೇಕು, ಸಂಬಂಧಪಟ್ಟ ಅಧಿಕಾರಿಗಳಾಗಬೇಕೆ ಹೊರತು ಕಂಡವರ ತೀರ್ಮಾನ ಮಾಡೋಕ್ಕೆ ಬರೋದಿಲ್ಲ. ಅದು ನಮ್ಮ ಲೆವೆಲಲ್ಲಿ ನಾವು ಯೋಚನೆ ಮಾಡಬೇಕು ಅಷ್ಟೇ ಹೊರತು ಎಲ್ಲ ಲೆವೆಲ್ಲಲ್ಲೂ ಕೂಡ ನಮಗೆ ಅರ್ಥ ಆಗದ ಲೆವೆಲಲ್ಲಿ ನಮಗೆ ಅಸಂಬದ್ಧವಾಗಿದ್ದರೆ ಅದಕ್ಕೆ ಕೈ ಹಾಕ್ಲಿಕ್ಕೆ ಹೋಗಬಾರ್ದು. ಅತೀವ ನಿಂದಿತಮಪಿ ಬಹು ಹಿಂಸಾಯುಗೇವ ವಾ ಅಥವಾ ಜ್ಞಾನಿನಃ ಕರ್ಮ ನ ದುಷ್ಟಮಪಿ ಲಿಪ್ಯತೆ ಇತಿ ಅಧ್ಯಾತ್ಮ. ಇದಿಷ್ಟು ಎಲ್ರಿಗೂ ಹೇಳಿದ್ದು. ಈಗ ಅಪ್ರೋಕ್ಷ ಜ್ಞಾನಿಗಳಿಗೆ ಆದರೆ ಅದು ಕೆಟ್ಟ ಕೆಲಸ ಆದರೂ ಲೇಪ ಆಗೋದೇ ಇಲ್ಲ. ಲೇಪ ಆಗೋದಿಲ್ಲ ಅಂದರೆ ಒಂದು ಮಾತು ಹೇಳ್ತಾರೆ, ಮುಕ್ತಿಗೆ ಪ್ರತಿಬಂಧಕ ಆಗೋದಿಲ್ಲ. ಬೇರೆ ಪನಿಷ್ಮೆಂಟ್ ಇದೆ ಅವರಿಗೆ, ಏನಿಲ್ಲ ಇದಿಲ್ಲ. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಇತಿ ಅಧ್ಯಾತ್ಮ. ಅದು ಸೋತವರಿಗೆ ಮಾಡಿದರೆ, ಸೋತವರಿಗೆ ಉಳಿದ ಆನಂದ ರಸ, ಬೇರೆ ಕಾಲ ಆನಂದ ರಸ ಆಗೋದಿಲ್ಲ. ಇಲ್ಲೇ ಅನುಭವಿಸ್ಬೇಕಷ್ಟೇ ಅವರು. ಮುಕ್ತಿ ಮಾತ್ರ ಅಶೂರ್, ಅದ್ರ ಬಗ್ಗೆ ಯೋಚನೆ ಮಾಡೋಂಗಿಲ್ಲ. ಜ್ಞಾನ ಬಂದಿದ್ದರೆ. ಇವಾಗ ಜ್ಞಾನ ಬರದೇನೆ ಮಾಡಿಬಿಡ್ತಾರಲ್ಲ, ಭಾರಿ ತಪ್ಪಾಗುತ್ತೆ. ಜ್ಞಾನ ಬರೋ ಚಾನ್ಸು ತಪ್ಪಿ ಹೋಗುತ್ತೆ. ಮುಕ್ತಿಗೆ ಅವಕಾಶ ಪ್ರತಿಯೊಂದು ಕೆಟ್ಟ ಕರ್ಮ ನಾವು ಮಾಡೋ ಪ್ರಸಂಗ ಬಂದರೂ ಕೂಡ ಇದು ಜ್ಞಾನಕ್ಕೆ ಅಡ್ಡಿ ಮಾಡುತ್ತೆ ಅಂತ ಎಚ್ಚರ ಇರಬೇಕು. ಇದರಿಂದ ಜ್ಞಾನ ಬರದಂತೆ ಆಗುತ್ತೆ. ಆದ್ದರಿಂದ ಜ್ಞಾನ ಪಡೀಲಿಕ್ಕೋಸ್ಕರ ಹುಟ್ಟಿರೋದು. ಅವನು ಕಳ್ಕೊಂಡ್ಬಿಟ್ರೆ ಏನು ಉಪಯೋಗ, ಎಲ್ಲ ಅದು ವ್ಯರ್ಥ ಆದಾಗಲೇ. ಮತ್ತೆ ಅವನು ಡೌನ್ಫಾಲೇ ಹೊರತು ವಾಪಸ್ ಬರೋಕ್ಕೆ ಸಾಧ್ಯ ಆಗೋದಿಲ್ಲ. ದ್ವಾಮಿಮೌ ಅಧ್ಯಾಯ ಮುಗಿತು. ಸಪ್ತವಿಂಶೋಧ್ಯಾಯ. ದ್ವಾಮಿಮೌ ಅನುಶೋಚಂತಿ ಬಾಲೌ ಅಸದವಗ್ರಹೌ ಲೋಕಶಾಸ್ತ್ರೋಪನತಂ ನ ರಾತಿ ನ ತದಿಚ್ಛತಿ. ಎಲ್ಲ ಧರ್ಮಸೂಕ್ಷ್ಮಗಳು ಹೇಳ್ತಿರೋದೆಲ್ಲ. ದ್ವಮಿಮೌ ಅನುಶೋಚಂತಿ ಬಾಲೌ ಅಸದಗ್ರಹೌ. ಅಲ್ಲಿ ಹೇಳ್ತಾರೆ ಅಸತ್ ಅವಗ್ರಹವು. ಅವರೆಂಥವ್ರು ಅಂದರೆ ಇವರು ಬಾಲಕರಿದ್ದು, ಬಾಲಿಸರು ಇವರಿಬ್ಬರು ಕೂಡ, ತಿಳುವಳಿಕೆ ಇಲ್ಲದೆ ಇದ್ದವರು ಇವರಿಬ್ಬರು. ತುಂಬ ಇವ್ರ ಬಗ್ಗೆ ನಾವು ಅನುಕಂಪ ತೋರಿಸ್ಬೇಕು. ಅಯ್ಯೋ ಪಾಪ ಹಾಳಾಗ್ತಾರಲ್ಲ ಅಂತ ತೋರಿಸ್ಬೇಕು. ಯಾರವರು ಅಂದರೆ ಎಲ್ಲೋಕ ಶಾಸ್ತ್ರೋಪರತಂ ನರಾತಿ ನ ತದಿಚ್ಛತಿ. ಲೋಕಶಾಸ್ತ್ರ ಎರಡಕ್ಕೂ ಅತ್ಯಂತ ಉಪಯುಕ್ತವಾದ ಕೆಲಸಗಳನ್ನು ಯಾರು ಮಾಡೋದಿಲ್ಲ, ಗೊತ್ತಾಯ್ತಾ, ಮಾಡಿಸೋದೂ ಇಲ್ಲ, ಅವ್ರು ಎಂಥವ್ರವರು ಮಹಾ ದೋಷಕ್ಕೆ ಗುರಿ ಆಗ್ತಾರೆ. ಶಾಸ್ತ್ರ ಪ್ರಕಾರವೂ ಸರಿ ಇದೆ. ಪ್ರೇಯರ್ ಸಂಧ್ಯಾ ಒಂದೇ ಪ್ರೇಯರಪ್ಪ, ಏನು ತಪ್ಪಿದೆ ಅದರಲ್ಲಿ? ಸ್ಕೂಲಲ್ಲೇ ಪ್ರೇಯರ್ ಮಾಡ್ತಾರೆ. ಸ್ಕೂಲಲ್ಲಿ ಪ್ರೇಯರ್ ಮಾಡೋದು ಸಂಧ್ಯಾವಂದನೆ ಮಾಡಬೇಡದು. ಏನರ್ಥ ಅದಕ್ಕೆ? ಸಂಧ್ಯಾವಂದನೆ ಏನದು? ವೇದಿಕ್ ಪ್ರೇಯರ್, ವೇದೋಕ್ತವಾದ ಪ್ರೇಯರ್. ಆದ್ದರಿಂದ ಅದಕ್ಕೆ ಪ್ರೇಯರ್ ಯಾರೂ ಅದಕ್ಕೆ ಅಡ್ಡಿ ಮಾಡೋಂಗಿಲ್ಲ, ತಮಾಷೆ ಮಾಡೋಂಗಿಲ್ವೇ ಇಲ್ಲ. ಅದು ಶುದ್ಧರಾಗಿ ಮಾಡ್ತಾರೆ. ಯೂನಿಫಾರ್ಮ್ ಹಾಕೊಂಡು ಮಾಡಬೇಕಲ್ಲಿ. ಇದ್ರ ಯೂನಿಫಾರ್ಮ್ ಇದೆ, ಮಡಿ ಯೂನಿಫಾರ್ಮ್ ಒಂದೇ ಇದೆ, ಅದ್ರ ಪ್ರಕಾರ ಮಾಡಬೇಕು. ಇದು ಶಾಸ್ತ್ರಕ್ಕೂ ಅನುಗುಣ, ಲೋಕಕ್ಕೂ ಅನುಗುಣ. ಸತ್ಯವನ್ನು ಹೇಳಿ, ಅದು ಲೋಕಕ್ಕೆ ಹಿತನೂ ಪುಣ್ಯ ಸಾಧನೆ ಎರಡೆರಡು ಆಯಿತು, ಗೊತ್ತಾಯ್ತಾ? ಸತ್ಯಂಬದ ಅಂತ ಹೇಳಿದರೆ ಎರಡು ಏಕಕಾಲಕ್ಕಾಯಿತು. ಇಹದಲ್ಲೂ ಸುಖ, ಪರದಲ್ಲೂ ಸುಖ. ಸತ್ಯ ಹೇಳಿದವರಿಗೆ ಭಯವೂ ಇಲ್ಲ, ಶಿಕ್ಷೆನೂ ಇಲ್ಲ. ಸತ್ಯ ಹೇಳಿದಾಗ ಆ ದೃಷ್ಟಿಯಲ್ಲಿ ಇದು ಮಾಡದೇ ಇದ್ದರೆ ಎಷ್ಟು ಮೂರ್ಖನಾಗ್ತಾನೆ ಅಂತ ಹೇಳ್ತಾರೆ. ಇವತ್ತು ಜನ ಮಾಡ್ತಿರೋದು ಹಾಗೆ. ಆರಾಮಾಗಿ ಒಳ್ಳೆ ಪದಾರ್ಥ ತಿನ್ಕೊಂಡು ಒಳ್ಳೆ ಇರ್ಲಿಕ್ಕೆ ಬರುತ್ತೆ. ಉದ್ದೇಶವರಿಗೆ ಅಲ್ಲಿ ಮಾಡ್ಕೊತೀನಿ ಹೊಟ್ಬಿಡ, ಮನೆ ಎಲ್ಲ ರೆಡಿ ಮಾಡಿರ್ತಾರೆ ಪಾಪ, ಇಲ್ಲ ಅಲ್ಲೇ ತಿಂತೀನಿ ಅಂತ ಹೊಟ್ಬಿಡ್ತಾನೆ. ತಪ್ಪಾಗಲಿಲ್ಲ ಅದೀಗ, ವ್ಯವಸ್ಥೆ ಏನೂ ದೋಷ ಇಲ್ಲ. ಅವನು ಕೆಲವು ಇದು ಶೋಕಿ ಇದ್ದಾಗದು, ಅದು ಅನಿವಾರ್ಯತೆ ಬರಲಿಲ್ಲ. ಇದು ಆರೋಗ್ಯದ ಪ್ರಶ್ನೆ. ಇದು ಫ್ರೆಂಡ್ಶಿಪ್ ಮೇಲೆ ನೀವು ಕಂಪನಿ ಕೊಡಿ ಅಂತ ಔಷಧಿ ಕಂಪ್ನಿ ಕೊಡೋಕ್ಕಾಗತ್ತಾ? ನಾನು ನೀವು ಔಷಧಿ ತೊಗೊಳ್ಳಿ ಕಂಪನಿ ಕೊಡಿ ಅಂತ ಹೇಳಿದ್ರೆ ಅರ್ಥನ?
ತಪ್ಪದು. ಅದಕ್ಕೆ ದುಷ್ಟ ಕೆಲಸ ಮಾಡಬಾರ್ದು. ಮಾಡ್ಲಿಕ್ಕೆ ಕಂಪ್ನಿ ಬೇರೆ ಇನ್ನೂ ಕೇಳಕ್ಕೆ ಹೋಗಬಾರ್ದು. ನೀವು ಕಂಪ್ನಿ ಕೊಡಿ, ನಾನು ಹಾಳಾಗ್ತೀನಿ, ನೀವು ಹಾಳಾಗಬೇಡಿ ಅಂತ ಹೇಳಬೇಕೆ ಹೊರತು ನಾನು ತೆಗೆದು ನೀವು ತೆಗಿ ಹಾಗೆಲ್ಲ ಹೇಳಕ್ಕೆ ಹೋಗಬಾರ್ದು. ಒಂದು ನಿಯಮ ಹೇಳ್ತಾರೆ ಈಗ, ಅಲೌಕಿಕಂಚ ಶಾಸ್ತ್ರೀಯಂ ಕರ್ತವ್ಯಂ ಲೌಕಿಕಂ ಕುತಃ. ಅಲೌಕಿಕವಾಗಿದೆ, ಶಾಸ್ತ್ರೀಯವಾಗಿದೆ, ಮಾಡಬೇಕು. ಅಂದರೆ ಲೋಕಕ್ಕದು ಅನ್ಯೂಶುವಲ್ ಆಗಿ ಕಾಣುತ್ತೆ, ಶಾಸ್ತ್ರ ಪ್ರಕಾರ ಸರಿ ಇದೆ, ಅದು ಮಾಡಲೇಬೇಕು. ಇನ್ನು ಲೋಕಕ್ಕೂ ಸರಿ ಇದೆ, ಶಾಸ್ತ್ರಕ್ಕೂ ಸರಿ ಇದೆ, ಅದನ್ನು ಕಣ್ಣು ಮುಚ್ಕೊಂಡು ಮಾಡಬೇಕು. ಇಲ್ಲಿ ಯಾವ್ದು ಪ್ರಧಾನ ಆಯ್ತು ಈಗ? ಶಾಸ್ತ್ರದ ಪ್ರಧಾನ ಆಯಿತು. ಶಾಸ್ತ್ರದಲ್ಲಿ ಕೆಲವು ವಿಷಯ ಹೇಳಿರ್ತಾರೆ, ಲೋಕಕ್ಕೆ ಅದು ನೋಡೋಕ್ಕೆ ಅರ್ಥ ಆಗೋದಿಲ್ಲ. ಲೋಕಕ್ಕೆ ವಿರುದ್ಧ ಅಲ್ಲ, ನೋಡೋದಕ್ಕೆ ಇದೇನೋ ಆಡೋಕ್ಕೆ ಕಾಣುತ್ತೆ, ಸ್ಟಿಲ್ ಅದನ್ನು ಮಾಡಬೇಕು. ಇನ್ನು ಆಡಾಗೂ ಕಾಣೋದೇನು ಸರಿಯಾಗಿ ಕಾಣೋದಾದರೆ ಕಣ್ಣು ಮುಚ್ಕೊಂಡು ಮಾಡೋದು. ಅದನ್ನೆಲ್ಲ ಜನ ಅದನ್ನು ಕಳ್ಕೊತಿದ್ದಾರೆ ಇವತ್ತು. ಏನೋ ಮಾಡೋದಕ್ಕೆ ಹೋಗೋದು, ತಪ್ಪು ಮಾಡೋದು, ಸರಿ ಮಾಡೋರನ್ನೇ ತಪ್ಪಿಸೋದು, ಅವ್ರ ಕಡೆ ತಮಾಷೆ ಮಾಡೋದು, ಹಾಗೆಲ್ಲ ಮಾಡಬಾರ್ದು. ನಾವು ಮಾಡ್ತಾ ಇಲ್ವಲ್ಲ ಅಂತ ದುಃಖಾರ ಪಡಬೇಕು ಕೊನೆ ಪಕ್ಷ, ಅದೂ ಇಲ್ಲ. ಲೋಕಾರ್ಥಂ ಶಾಸ್ತ್ರ ಯಾತಿ. ಲೋಕದನ್ನು ಪ್ಲೀಸ್ ಮಾಡೋದಕ್ಕೋಸ್ಕರ ಶಾಸ್ತ್ರವನ್ನು ಬಿಡೋದಾದರೆ ಭಾರಿ ಅಪರಾಧ. ಶಾಸ್ತ್ರೋಕ್ತವಾಗಿದೆ, ಲೋಕಕ್ಕೆ ವಿರುದ್ಧ ಕಾಣಿಸುತ್ತದೆ. ಅದು ಲೋಕಾರ್ಥ ಎರಡರ್ಥ. ಲೋಕಸ್ತು ಭುವನೇ ಜನೆ ಅಂತಿದೆ, ಜನರಿಗೋಸ್ಕರವಾಗಿ, ಜನರ ಮೆಚ್ಚಿಸೋಕ್ಕೋಸ್ಕರವಾಗಿ. ಈ ಪಾಪ್ಯುಲಿಸ್ಟ್ ಟ್ರೆಂಡ್ ಅಂತೀವಲ್ಲ ಹಾಗೆ, ಜನಪ್ರಿಯತೆಗೋಸ್ಕರವಾಗಿ ಯಾರು ಶಾಸ್ತ್ರೋಕ್ತವಾದನ್ನು ಕೈ ಬಿಡ್ತಾರೆ ಅವರು ನಿರಯಂ, ನರಕಕ್ಕೆ ಹೋಗ್ತಾರೆ. ಇತರ ಸುರಾನ್. ಇತರ ಅಂದ್ರೇನೀಗ ಲೋಕನ ಕೇರ್ ಮಾಡಲಿಲ್ಲ, ಶಾಸ್ತ್ರನೇ ಕೇರ್ ಮಾಡೋದು, ಅವ್ರು ಸ್ವರ್ಗಕ್ಕೆ ಹೋಗ್ತಾರೆ ಅಂತೇಳಿ. ಇದು ಒಂದು ಶ್ಲೋಕ ಎಷ್ಟು ಧರ್ಮಸೂಕ್ಷ್ಮ ಇದೆ ನೋಡಿದ್ರು. ಅಲೌಕಿಕಂಚ ಶಾಸ್ತ್ರೀಯಂ ಕರ್ತವ್ಯಂ ಲೌಕಿಕಂ ಕುತಃ ಲೋಕಾರ್ಥಂ ಶಾಸ್ತ್ರ ಯಾತಿ ನಿರಯಂ ತು ಇತರ ಸುರಾನ್ ಇತಿ ಪಾದ್ಮೆ. ಎಲ್ಲೂ ಕನ್ಫ್ಯೂಷನ್ ಇಲ್ಲ, ಇದಿಲ್ಲ, ಎಲ್ಲ ಎಲ್ಲಿ ಯಾರೇ ಓದಿದ್ರು ಕೂಡ ಅದೇನಾಗಬೇಕು, ಸರಿ ಅಂತ ಹೇಳಲೇಬೇಕು. ಆ ರೀತಿ ಬರೆಯೋದೇ ಆಚಾರ ವೈಶಿಷ್ಟ್ಯ. ಹಾಂ ಅದೇ 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 ಅದು ವಿವರಣೆಗಳಿವೆಲ್ಲ, ಅದೆಲ್ಲ ಅಲ್ಟಿಮೇಟ್. ಅದಕ್ಕೆಲ್ಲ ಪೋಷಕಾಂಶಗಳಿವೆ. ಇವರಿಬ್ಬರು ಮೂರ್ಖರು ಯಾರಿದ್ದಾರೆ ಈಗ? ಒಬ್ಬನೆಂಥವನವನು ಶಾಸ್ತ್ರಕ್ಕೂ ಅನುಕೂಲ, ಲೋಕಕ್ಕೂ ಅನುಕೂಲ, ಬಿಡಿಸ್ತಾನೆ, ತೊಗೊಂಡೇನು ಮಾಡಬೇಕು ಅವನ್ನ? ಏನು ಪರ್ಪಸ್ ಸರ್ವ್ ಆಗೋದಿಲ್ಲ. ಸೊ ಸಂಧಾನ ಹೇಳ್ತಿರ್ತಾರೆ, ಬರ್ತಾರೆ ಮಾತಾಡೋಕೆ ಕೊಡ್ರಿ, ಅದಾನೆ ಆಮೇಲೆ ಮಾಡಿರಿ ಅಂತ ಹೇಳೋದು. ಸಿನಿಮಾಕ್ಕೆ ಆಮೇಲೆ ಹೋಗ್ರಿ ಎಂಬೋದಿಲ್ಲ, ತಾನು ಜೊತೆ ಬಂದುಬಿಡ್ತಾರೆ, ಕಬ್ಬರಿ ಕೊಟ್ಬಿಡ್ತಾರೆ. ಅಂದರೆ ಅವ್ರ ಜನಕ್ಕೆ ಇದಿಲ್ಲ. ಇದು ಎರಡಿದೆ. ಕೆಲವರು ಸ್ವರೂಪದಲ್ಲೇ ಹಾಗಿರ್ತಾರೆ, ಅವ್ರೇನು ಮಾಡೋಕ್ಕೆ ಬರೋದಿಲ್ಲ. ಕೆಲವು ತಿಳುವಳಿಕೆ ಇಲ್ಲದೆ ಹಾಗಿರ್ತಾರೆ, ಯಾರೋ ಮಾಡ್ತಾರೆ ತಾನೂ ಮಾಡೋದು. ಒಂದು ಟ್ರೆಂಡ್ ಭಾರಿ ಕೆಟ್ಟದ್ದು. ಸಾಮಾನ್ಯವಾಗಿ ಕೆಟ್ಟದ್ದನ್ನು ಫಾಲೋ ಮಾಡ್ತಾರೆ, ಒಳ್ಳೆಯದನ್ನು ಮಾಡಿದರೆ ಮಾಡೋದಿಲ್ಲ. ಅವ್ರು ದೊಡ್ಡವ್ರಪ್ಪ ಅವ್ರು ಮಾಡ್ಕೊಂಡು ಹೋಗಿ ಅಂದ್ಬಿಡ್ತಾರೆ. ಕೆಟ್ಟದ್ದು ಮಾತ್ರ ಅವರೇ ಮಾಡಿದ್ದಾರೆ, ಮಾಡೇ ಮಾಡ್ತಾರೆ, ಶುರು ಮಾಡ್ತಾರೆ. ಪ್ರಾಚೀನ ಬರೆಯೋದು ಅಂದರೆ ಹೇಳ್ತಿರೋದು ಎಷ್ಟು ಕೂಡ. ಅದಕ್ಕೆ ನೀವು ಎಷ್ಟೇ ಶ್ಲೋಕ ಇದು ದೊಡ್ಡ ಇದರಲ್ಲಿ 25 ಶ್ಲೋಕ ಒಂದೇ ಕೊಟ್ಟಿದ್ದು. ಅದಲ್ಲೇ ಅರ್ಥ ಕೊಟ್ಟರೆ 10 ವರ್ಷ ಮುಗಿಯೋದಿಲ್ಲ. ಒಂದು ಭಾಗವತ ಆಗೋಗ್ಬಿಟ್ಟಿದೆ ಈಗಾಗಲೇ, ಭಾಗವತ ಆಗೋಗಿದೆ. ಅದು ನೆನಪಿದೆ ಅಂತ ತಿಳ್ಕೊಂಡು ಹೇಳಬೇಕಾದ್ರೆ ಹಿಂದಿನ ಕ್ಲಾಸಿಗೆ ಬರದೇ ಹೋದರೂ ಕೂಡ ಇವತ್ತು ಆಗಿದೆ ಅಂತ ತಿಳ್ಕೊಂಡು ತಾರೆ ಹೇಳಬೇಕು. ಅವಾಗೇನಾಗುತ್ತಿಲ್ಲ ಹೋದರೆ ಬದುಕು ಹೋಗೋದೇ ಇಲ್ಲ, ಯಾವಾಗ ಇರ್ತಾ ಇರೋದು. ಅಲೌಕಿಕಂಚ ಶಾಸ್ತ್ರೀಯಂ ಕರ್ತವ್ಯಂ ಚ ಲೌಕಿಕಂ ಕುತಃ ಲೋಕಾರ್ಥಂ ಶಾಸ್ತ್ರ ಅಂದ್ರೇನು? ಶಾಸ್ತ್ರ ಅಂದ್ರೇನು? ಕಾಮವನ್ನು ನಾಶ ಮಾಡೋದು. ಅಂದರೆ ಹಂತಿ, ಕೊಲ್ಲೋದು ಅಂತ ಅರ್ಥ. ಶಾಸ್ತ್ರವನ್ನು ಕೈ ಬಿಡೋದು, ಶಾಸ್ತ್ರಕ್ಕೆ ವಿರುದ್ಧವಾಗಿ ನಡ್ಕೊಡೋದು ಅತ್ಯಂತ ದೋಷದ ಕಾರಣ. ಇವತ್ತು ನಡೀತಿರೋದು ಹಾಗೆ 90% ಕೆಲಸ ಹಾಗೆ ಮಾಡ್ತಿರೋದು. ಯಾವುದನ್ನು ಏನು ಮಾಡಬೇಕಾದ ಕಾರಣನೇ ಇಲ್ವೋ ಅದನ್ನು ಹುಡುಕಿ ಅಗೇನೆಸ್ಟ್ ಮಾಡ್ತಾರೆ, ತಪ್ಪಾಗಿ ಮಾಡ್ತಾರೆ. ಕೆಲವು ವಿಷಯ ಡಾಕ್ಟ್ರ್ ಹೇಳ್ತಾರೆ, ಪ್ರಶ್ನೆ ಕೇಳೋದಕ್ಕೆ ಹೋಗೋದಿಲ್ಲ. ಬೆಳಿಗ್ಗೆ ಒಂದು ಸಾಯಂಕಾಲ ಡಾಕ್ಟ್ರ್ ಒಟ್ಟಿಗೆ ಬರೋದು ತೊಗೊಂಡ್ಬಿಟ್ರೆ ಹಾಗೆಲ್ಲ ಕೇಳ್ತಾರಾ? ಕೇಳಿದ್ರೆ ಬುದ್ಧಿ ಡಾಕ್ಟ್ರ್ ಅಂತವರು ಅಷ್ಟು ಹೋಗಿ ಸಾಯಿ ಹೋಗಿರ್ತಾರೆ. ಹಾಗೆ ಹೇಳೋಕ್ಕೆ ಬರೋದಿಲ್ಲ, ಹೇಳಿದಾಗ ತೊಗೋಬೇಕು. ಬಿಫೋರ್ ಮೀನ್ಸ್ ಆಫ್ಟರ್ ಮೀನ್ಸ್ ನೀವು ಪ್ರಶ್ನೆ ಮಾಡೋದಿಲ್ಲ ಅದಕ್ಕೆ ಅಂತ ಅದೇ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ರೆ ಡಾಕ್ಟ್ರ್ ಆಗಬೇಕಾಗ್ತದೆ. ಅದೆಲ್ಲ ನಿಮ್ಗೆ ಹೇಳಿ ಅರ್ಥ ಆಗುತ್ತೋ ಹೇಳ್ತೀರಪ್ಪ, ಅರ್ಥ ಆಗುತ್ತೋ ಅಂತ ಕೇಳ್ತಾರೆ. ಆ ಟರ್ಮ್ ಕೂಡ ಅರ್ಥ ಆಗಲ್ಲ, ಬಿಟ್ಬಿಡಿ ಅಂತಾನೆ. ಅದನ್ನು ನಮಗೆ ಅನಧಿಕಾರಿಗಳನ್ನು ನಿಮ್ಮ ಪರ್ಪಸ್ ಸರ್ವ್ ಆಗಿಬಿಟ್ಟು ನಿಮಗೆ ಅಷ್ಟೇ ಹೊರತು ಯಾವುದಕ್ಕೆ ತಲೆಹರಟೆ ಮಾಡೋಂಗಿಲ್ಲ. ಅದನ್ನೆಲ್ಲ ಕೇಳಿ ಅದು ಮೆಡಿಕಲ್ ಓದ್ ಹಾಗಿದ್ರೆ ಅಷ್ಟು ಬೇಕಿದ್ರೆ ಓದು, ಬೇಡ ಅಂತ ಹೇಳೋದಿಲ್ಲ. ಇನ್ನು ಬಂದಿರೋದು ಔಷಧಿಗೆ ಹೊರತು ಯಾವುದಕ್ಕಲ್ಲ. ಮೆಡಿಕಲ್ ವೈದ್ಯರು ಉಪದೇಶ ಪಡೆಯೋಕ್ಕೆ ಬಂದಿಲ್ಲ, ಅವರು ಔಷಧಿ ಬೇಕಾಗಿದೆ, ಅದನ್ನು ನಾವು ಕೊಡ್ತೀವಿ, ತೊಗೊಂಡ್ರು ಸಾಕು. ಅದೇ ಬೇಕಾ ಓದ್ಕೊಂಡು ಹೋಗಿ ಯಾರು ಬೇಡ ಅಂತ. ನಮ್ಮಲ್ಲಿ ಏನಾಗಿ ಅದಕ್ಕೆಲ್ಲ ಒಪ್ಕೋತಾರೆ, ಇದಕ್ಕೆ ಮಾತ್ರ ತಲೆಹರಟೆ ಮಾಡ್ತಾರೆ. ಸಂಧ್ಯಾ ಅರ್ಥ ಗೊತ್ತಾಗದಂತೂ ಮಾಡೋದಿಲ್ಲ, ಗೊತ್ತಾಗಲಿಲ್ಲ ಮಾಡೋದೇ. ಮಾಡೋರಿಗೆ ಗೊತ್ತಾಗೋರು ಮಾಡೋದಿಲ್ಲ. ಭಾರಿ ಜೋರು ಬಿಡಿದವ್ರಿಗೆ ಕೂಡ ಏನಪ್ಪ ಅಷ್ಟು ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡ್ಬಿಡ್ತಾರೆ. ಎಲ್ಲ ತಿಳಿದೇ ಮಾಡ್ತಾನೆ ಅವನು. ಫ್ಲೈಟಲ್ಲಿ ಹೋಗ್ತೀರಿ, ಯಾರಿಗೂ ಗೊತ್ತಾದ ಮೆಕ್ಯಾನಿಸಮ್ ಹೋಗೋದು ಏನು ಗೊತ್ತಿಲ್ಲ, ಕಡಿಮೆ ತೊಡೆದು ಹಿಡಿದು ಹೋಗ್ತಾರೆ ಅಷ್ಟೇ. ನಮಗೆ ಯಾಕೆ ಅದೆಲ್ಲ ಆ ರೀತಿ ಅರ್ಥ ಮಾಡ್ಕೊಳ್ಳಿ. ಕೆಲವು ಧರ್ಮಾಚರಣೆ ಅರ್ಥ ಆಗದೆ ಹೋದರೂ ಕೂಡ ಏನು ಮಾಡುತ್ತೆ, ಅದು ಒಳ್ಳೇದಾಗುತ್ತೆ ಅಷ್ಟೇ.
ಡಾಕ್ಟ್ರು ಕೊಟ್ಟ ಔಷಧಿ ಕೆಲಸ ಒಳ್ಳೇದಾಗದೆ ಹೋದರೂ ಕೂಡ ಮತ್ತೆ ಕೊಟ್ಟರೆ ಮತ್ತೆ ಹಾನ ಮಾಡ್ತಾನೆ ಅದನ್ನು. ಹೋಗಲಿ ಬಿಡಿ, ಹಿಂದೆಡೆ ಸರಿ ಹೋಗಲಿ ಅಂತ ಬಿಡೋದಿಲ್ಲ. ಯಾಕಂದ್ರೆ ಆರೋಗ್ಯದ ಮೇಲೆ ಉದ್ದೇಶ ಇದೆ. ಆರೋಗ್ಯ ಸರಿಯಾಗದಾದರೆ ಮಾಡ್ತೇನೆ, ಬೇರೆ ಯಾರಿಗೂ ಗೊತ್ತಿಲ್ಲ. ಹೇಳಬೇಕಾದವರು ಇವರು ಹೇಳ್ತಿದ್ದಾರೆ, ಕೇಳ್ತೇನೆ ಅಷ್ಟೇ. ಈ ಇದಕ್ಕೆ ಅಧಿಕಾರ ಇಲ್ಲ ಅಂತ ಹೇಳಿದ್ರೆ ಕೋಪ ನಮಗೆ ಅಧಿಕಾರ ಇಲ್ಲದಂತೆ, ಅರ್ಹತೆ ಇಲ್ಲದಂತೆ, ನಾವು ಯಾರು ಮನುಷ್ಯರಲ್ವಾ, ನೀನು ಮನುಷ್ಯರಲ್ಲ, ಕೊಡ ಡಾಕ್ಟ್ರ್ ಔಷಧಿ ಕೊಡಾಗಿದ್ರೆ ಔಷಧಿ ಕೊಟ್ಟ, ಯಾರಿಗೂ ಡಾಕ್ಟ್ರಲ್ಲ, ಸತ್ತೋದ, ಯಾಕೆ ಕೊಟ್ಟಿದ್ದಕ್ಕೆ ನಾನು ಮನುಷ್ಯನಲ್ಲ ಕೊಟ್ಟೆ ಅಂತ ಹೇಳಿದರೆ ಮನುಷ್ಯರಾದ್ರಲ್ಲಿ ಎಲಿಜಿಬಲ್ ಅಲ್ಲ. ಯಾರೋದಕ್ಕೆ ಓದಿರಬೇಕು. ಓದಿದರೆ ಅವ್ನು ನೀರು ಕೊಟ್ಟರು ಸರಿ, ಅವ್ನು ತಪ್ಪು ಸರಿಯಾಗಿ ಕೊಟ್ಟು ಇವ್ನು ಸತ್ತರೂ ಕೂಡ ಜವಾಬ್ದಾರನಲ್ಲ ಅವನು. ಯಾಕಂದರೆ ಸರಿಯಾಗಿ ಕೊಟ್ಟು ಇವನು ತಪ್ಪು ಅಷ್ಟೇ. ಅವನು ಕೊಟ್ಟರೆ ವಾಸಿ ಆಯಿತು, ಆದರೂ ತಪ್ಪೇ ಅದು. ಅಪರಾಧ ಶಿಕ್ಷಾರ್ಹ ಅಪರಾಧ. ಯಾಕೆ ಕೊಟ್ಟು ಅದಕ್ಕೆ ಅವ್ನು ವಾಸಿಯಾಗಿದ್ದು ಅವನ ಪುಣ್ಯ ಅಷ್ಟೇ, ನಿನ್ನ ಬುದ್ಧಿವಂತಿಕೆಯಿಂದ ಅಲ್ಲ. ಇದು ಲೋಕದಲ್ಲೇ ಕೋರ್ಟ್ಗೆ ಹೋದರೂ ನಡೆಯುತ್ತೆ ಆ ವಿಚಾರಗಳೆಲ್ಲ. ಸ ವ್ಯಾಪಕತೆಯಾತ್ಮಾನಂ ವ್ಯತಿರಿಕ್ತತೆಯಾತ್ಮನಿ ವಿದ್ವಾನ್ ಸ್ವಪ್ನೈವಾಮೃಶ್ಯ ಸಾಕ್ಷಿಣಂ ವಿರರಾಮಃ. ಸ್ವಪ್ನ ಇದೆಲ್ಲ ರೆಸ್ಪಾಂಡ್ ಮಾಡ್ದ ಆಗಲಿ ಅಂತ ಬಿಟ್ಟ. ಸ್ವಪ್ನೇನ ಶಾರೀರಂ ಅಭಿಪ್ರಹತ್ಯ ಅಸುಪ್ತಃ ಸುಪ್ತಾನಭಿಚಾಕಸೀತೀತಿ ಶ್ರುತಿ ಪ್ರಸಿದ್ಧ. ಸಹ ವ್ಯಾಪಕತೆಯ ಆತ್ಮಾನಂ ವ್ಯತಿರಿಕ್ತತೆಯ ಆತ್ಮನಿ. ಪರಮಾತ್ಮ ವ್ಯಾಪ್ತನಾಗಿದ್ದಾನೆ, ಆದರೆ ನನ್ನಲ್ಲಿ ಚಿಕ್ಕ ರೂಪದಲ್ಲಿ ಅನುಗ್ರಹ ಮಾಡ್ತಿದ್ದಾನೆ ಅಂತೆಲ್ಲ ಅರ್ಥ ಮಾಡಿ. ಇದು ಜ್ಞಾನ ಅಂದರೆ ವಿದ್ವಾನ್ ಸ್ವಪ್ನ ಇವ ಅವಮೃಶ್ಯ, ಸ್ವಪ್ನ ಇವ ವಿಮರ್ಶೆ ಮಾಡಬೇಕು. ಸಾಕ್ಷಿಣಂ ವಿರರಾಮಃ. ಸ್ವಪ್ನದಲ್ಲಿ ಸಾಕ್ಷಿ ಹಾಗೂ ಎಚ್ಚೆತ್ತು. ಸ್ವಪ್ನದಲ್ಲಿ ನಿದ್ರೆಯಲ್ಲೂ ಅರ್ಥ, ಸ್ವಪ್ನ ಶಬ್ದಕ್ಕೆ ಎರಡೂ ಅರ್ಥ, ನಿದ್ರೆ ಅಂತ ಅರ್ಥ, ಸ್ವಪ್ನ ಅಂತಲೂ ಅರ್ಥ. ಅಲ್ಲಿ ಹೇಗೆ ತನ್ನ ಸಾಕ್ಷಿ ಆಗಿರಬೇಕು ಅಂತ ಅರ್ಥ ಮಾಡಿಕೊಂಡ ಆಗ ಪರಮಾತ್ಮ ಸಾಕ್ಷಿಯೂ ಆಗಿದ್ದಾನೆ ಅಂತ ಅರ್ಥ ಮಾಡಿ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅರ್ಥ ವಿರರಾಮಃ. ಬರೀ ಕರ್ಮ ಗಂಟು ಬಿದ್ದಿದ್ದಾರೆ, ಬಿಟ್ಟ ಕೆಲಸ. ಇನ್ನು ಜ್ಞಾನಪೂರ್ವಕ ಮಾಡ್ತಾ ಇದ್ದರೆ ಜ್ಞಾನ ಕಾರ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟ. ಕರ್ಮಾಚರಣೆ ಮಾಡೋದು ಕೂಡ ಯಾವುದಕ್ಕೆ ಮತ್ತೆ ಟೂರ್ ಕರ್ಕೊಂಡು ಹೋಗ್ತಾರೆ, ಎಜುಕೇಷನಲ್ ಟೂರ್, ಅದು ಪಾರ್ಟ್ ಆಫ್ ಸಿಲೆಬಸ್, ಅದು ದೋಷ ಇಲ್ಲ. ಅದು ಸುಮ್ಮನೆ ಟೂರ್ ಕರ್ಕೊಂಡು ಹೋದರೆ, ಪಿಕ್ನಿಕ್ ಹೋದರೆ ತಪ್ಪದು. ಎಷ್ಟೊತ್ತಿರುತ್ತೆ ಸುಮ್ಮನೆ ಹೋಗ್ಬಿಟ್ಟು ಕರ್ಕೊಂಡು ಹೋಗಿ ಬಿದ್ದು ಈಜಕ್ಕೆ ಹೋಗಿ ಸಾಯ್ತಾ ಇದ್ದಾರೆ, ಅದು ಅಪರಾಧ. ಯಾಕಂದ್ರೆ ಬಂದು ಟ್ರೈನಿಂಗಲ್ಲಿ ಯಾವುದಿಲ್ಲ, ಪಾರ್ಟ್ ಆಫ್ ಇದಲ್ಲ. ಹತ್ತು ಹೊತ್ತಲ್ಲಿ ಯಾವಾಗ ಅದು ಸಿಲೆಬಸ್ಸಲ್ಲಿ ಸೇರುತ್ತೆ, ಎಕ್ಸ್ಪರ್ಟ್ಸಲ್ಲೇ ಇರ್ತಾರೆ, ಶೆಫ್ ಮಾಡಿ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇದು ಹಾಗಲ್ಲ. ಪಿಕ್ನಿಕ್ ಹೋದಾಗ ಮಾಡೋ ಅನಾಹುತಗಳು ಬೇರೆ, ಪಾರ್ಟ್ ಆಫ್ ದಿ ಸಿಲೆಬಸ್ ಆದ ಮಾಡೋದು. ರಿಪೇರಿಗೆ ಹೋದ ಅವ್ನ ಪಾಪ ಅನಿವಾರ್ಯ ಮಾಡ್ಲಿಕ್ಕೆ ಹೋದ ಶಾಕ್ ಹೊಡೀತು, ಇವ್ನು ಗೊತ್ತೇ ಇಲ್ಲ ಮಾಡ್ಲಿಕ್ಕೆ ಹೋದ ಶಾಕ್ ಹೊಡೀತು. ಇವನು ತಲೆರಟಿ ಒಂದು ಅವೊಂದು ಪಾರ್ಟ್ ಆಫ್ ದಿ ಡ್ಯೂಟಿ ಅದು. ಸ್ವಪ್ನ ಏವೇತಿ ದೃಷ್ಟಾಂತತ್ವೇನ ಉಚ್ಯತೆ. ಸ್ವಪ್ನೇ ಹಿ ಜೀವಸ್ಯ ಅಸ್ವಾತಂತ್ರ್ಯಂ ಪ್ರಸಿದ್ಧಂ. ಇದೆಲ್ಲ ಎಲ್ಲಿ ಬೇಕೋ ಸಂಧೇಯ ಸೃಷ್ಟಿ ರಾಹಿ ಅಲ್ಲಿ ಸೇರಿಸ್ಕೋಬೇಕು. ಇದೆಲ್ಲ ಒಂದೇ ಕಡೆ ಅಷ್ಟೇ ಬರ್ತಿದ್ರೆ ಬರೀ ಒಂದೊಂದು ಅಧಿಕರಣಕ್ಕೆ ಸ್ಟಪ್ಪಾಗಿರೋದು, ಗೊತ್ತಾಯ್ತಾ? ಅದಕ್ಕೆ ಸಂಕ್ಷೇಪವಾಗಿ ವಿಸ್ತಾರವಾಗಿ ಹೇಳ್ತಾರೆ. ಸ್ವಪ್ನೆ ಇವ ದೃಷ್ಟಾಂತತ್ವೇನ ಉಚ್ಯತೆ. ಸ್ವಪ್ನ ಇವ ಅನ್ನೋ ಮಾತು ದೃಷ್ಟಾಂತವಾಗಿ ಬಂದಿದೆ. ಸ್ವಪ್ನೇ ಹಿ ಜೀವಸ್ಯ ಅಸ್ವಾತಂತ್ರ್ಯಂ ಪ್ರಸಿದ್ಧಂ ಅತಸ್ತತ್ರ ಪರಮೇಶ್ವರಾಧೀನತ್ವ ಸಿದ್ಧಮೇವ. ಪರಮೇಶ್ವರ ಅಂದರೆ ಯಾರು? ಭಗವಂತ. ಸರ್ವದೇಶೇಷು ಕಾಲೇಶು ಸ ಏಕಃ ಪರಮೇಶ್ವರ. ಪರಮ ಅಂದರೆ ಮಹಾಲಕ್ಷ್ಮಿ, ಪರಮಾಯ ಈಶ್ವರ. ಮಹಾಲಕ್ಷ್ಮಿಗಿಂತ ಶ್ರೇಷ್ಠನಾಗಿದ್ದಕ್ಕೆ ದೇವರಿಗೆ ಪರಮೇಶ್ವರ ಅಂತ ಕರೀತಾರೆ. ಈಶ್ವರ ಅಲ್ಲ, ಈಶ್ವರೋ ವಿಕ್ರಮೀ ಧನ್ವಿ. ಅಥೋ ಜೀವ ವ್ಯತಿರಿಕ್ತ ಈಶ್ವರ ಸಿದ್ಧ ಅಂದಮೇಲೆ ಸ್ವಪ್ನ ನೋಡ್ತಿದ್ದಾನೆ, ಕೆಲವು ಬೀಳ್ತಾ ಇದೆ, ದುಃಖ ಪಡ್ತಿದ್ದಾನೆ, ತಾನು ಮಾಡ್ಕೊಂಡಿಲ್ಲ, ಇನ್ನೊಬ್ರು ಮಾಡಲೇಬೇಕಲ್ಲಾಗ. ಕೆಲಸ ಆದಮೇಲೆ ಏನಿರಬೇಕು? ನೀರು ಬಿದ್ದಿದೆಯಪ್ಪ, ಈಗ ಮಳೆ ಬಂದಿಲ್ಲ, ಒಳಗೆ ಇಲ್ಲಿ ಮಳೆ ಸೋರ್ತಾ ಇಲ್ಲ, ಮಳೆ ಬಂದಿಲ್ಲ, ಯಾರು ಹಾಕಿದ್ದಾರೆ ಅಂತ ಅರ್ಥ. ಅದೇ ಬರುತ್ತೆ ಅಂತ ಯಾರು ಒಪ್ಕೊಂಡು ಹೋಗ್ತಾರೆ? ಸುಮ್ಮನೆ ಸಾಧ್ಯ ಇಲ್ಲ. ಇತಿ ಶ್ರುತಿ. ಅಕೌಂಟ್ ಹ್ಯಾಕ್ ಮಾಡ್ತಾರೆ, ಅದೇ ಹೋಗಿದೆ ಅಂತ ಯಾರು ಅಂತಾರೆ? ಅವನು ಮಾಡಿದ್ದಾರೆ ಅಂತಾರೆ. ಅವ್ರು ಹೋಗಿ ಕಳ್ಳನ್ನು ಒಪ್ತಾನೆ, ದೇವ್ರನ್ನ ಒಪ್ಪೋದಿಲ್ಲ. ಕಳ್ಳತನ ಮಾತ್ರ ಕೂಡ ಯಾರು ಇರಬೇಕಲ್ಲಿ? ಒಬ್ಬ ವ್ಯಕ್ತಿ ಇರಬೇಕಲ್ಲಿ. ಏನೇನಾದರೂ ಕೂಡ ಎಲ್ಲ ನಾನೇ ಮಾಡಿಕೊಂಡು ಅಂದ್ಬಿಡ್ತಾರೆ. ಎಷ್ಟು ತಪ್ಪು ಹಾಗೆಲ್ಲ ಮಾತಾಡ್ದ. ಅತಃ ತತ್ರ ಪರಮೇಶ್ವರಾಧೀನತ್ವ ಸಿದ್ಧಮೇವ. ಅಥವಾ ಆತ್ಮವ್ಯತಿರಿಕ್ತ ಈಶ್ವರ ಇದ್ದಾನೆ ಅಂತಾಯಿತು, ನನಗೆ ಗೊತ್ತಿಲ್ಲ ಅಂತಾಯಿತು, ನಾನು ಅವನು ಬೇರೆ ಅಂತಾಗಲಿಲ್ಲ. ಈಗ ನೀರಾಗ್ತೋ ನಾನೇ ಅಂತ ಯಾರು ಹೇಳ್ತಾರೆ? ಅದು ಅಪರಾಧ ಆದಾಗ ನಾನು ಹಾಕಿಲ್ಲ ಅಂತಾರೆ, ಗುಣ ಆದಾಗ ನಾನೇ ಹಾಕಿದ್ದೆ ಅಂತ, ಅದು ಬೇರೆ. ಸ್ವಪ್ನೋ ಯಥೋ ನ ಸ್ವತಂತ್ರಸ್ತತ್ರ ತದ್ದರ್ಶಕ ಪರಃ ಜೀವಾದನ್ಯಸ್ತು ವಿಜ್ಞೇಯ ಸ ವಿಷ್ಣುರಾತ್ ಅವಧಾರ್ಯತಾಮಿತಿ ವಾರಾಹ. ಅದಕ್ಕೆ ನೇಂತಕರ ಅರ್ಥೋಯಂ ಬ್ರಹ್ಮಸೂತ್ರಾಣ. ಬ್ರಹ್ಮಸೂತ್ರಗಳಿಗೆ ಅರ್ಥ ಇದೆ. ಸ್ವಪ್ನೋ ಯಥೋ ನ ಸ್ವತಂತ್ರ. ಸ್ವಪ್ನದಲ್ಲಿ ನಮ್ಮ ಸ್ವಾತಂತ್ರ್ಯ ಇಲ್ಲ.
ಸ್ವಾತಂತ್ರ್ಯ ಇಲ್ಲದ ಗುರುತು ಕೆಟ್ಟ ದುಸ್ವಪ್ನ ಬೀಳೋದೇ ಸಾಕ್ಷಿ ಅದಕ್ಕೆ. ಇಲ್ಲದವ್ರು ಯಾರು ಟ್ಯಾಬ್ಲೆಟ್ ಕೊಡ್ತೀವಿ ಒಳ್ಳೆ ಸ್ವಪ್ನ ಬಿಡುತ್ತದೆ ಕೊಟ್ಟವ್ರು ಇದ್ದಾರಾ? ಸಾಧ್ಯನೇ ಇಲ್ಲ. ಯಾವುದು ಕೈ ಮೀರಿದೋ ಅದು ಅಸ್ವಾತಂತ್ರ್ಯ ಒಪ್ಕೊಳ್ಬೇಕು, ಬೇರೆ ದಾರಿ ಇಲ್ಲ. ಅದೇನಾಯಿತು ಅಂತಾರೆ, ಏನಾದರೂ ಆಗಲಿ ಅಸ್ವತಂತ್ರ ಅಷ್ಟೇ. ಕತೆಗೆಳತ ಕೊಡಬಾರ್ದು. ಅಸ್ವತಂತ್ರ ತದ್ದರ್ಶಕ ಪರ, ತೋರಿಸೋರು ಬೇರೆ ಆಗಿರಬೇಕು. ಸಿನಿಮಾ ಪ್ರೊಜೆಕ್ಟರಲ್ಲಿ ಇರ್ತಾರೆ, ಆದ ತಕ್ಷಣ ಆ ಕಡೆ ನೋಡ್ತಾರೆ, ತೋರ್ಸೋನಿದ್ದಾನೆ ಆ ಕಡೆ ಅಂತ ಗೊತ್ತು, ನೋಡ್ತಾರಾ ಇಲ್ವೋ? ಅದೇ ಬಂತು ಅದೇ ಹೋಯ್ತು ಅಂತ ಹೇಳ್ತಾರೆ. ಸ್ವಪ್ನ ಎಂಬ ಸಿನಿಮಾ ಇದ್ದಾಗ ಆ್ಯಕ್ಚುಲಿ ಎಡಿಟ್ ಮಾಡಿರ್ತಾರೆ, ಅದು ಬೇಕಾದ್ರೆ ಎಡಿಟ್ ಮಾಡಿ ಎಷ್ಟು ಬೇಕೋ ಅಷ್ಟು ತೋರಿಸ್ತಾರೆ. ಸಿನಿಮಾ ತೆಗೆದ್ರೆ ಶೂಟ್ ಮಾಡಿದ್ದೆಲ್ಲ ತೋರಿಸಲ್ಲ, ಗೊತ್ತಾಯ್ತಲ್ಲ. ಎಲ್ಲ ಎಷ್ಟೋ ಭಾಗ ಕೆಲಸ ಇರ್ತಂತೂ ಬಿಗಿನರ್ಸ್ ಅಂತ 90% ವೇಸ್ಟ್ ಮಾಡಿಕೊಂಡಿರ್ತಾರೆ. ಅದನ್ನು ಆಲ್ಟ್ ಅದು. ಸ್ವಪ್ನೋ ಯತೋ ಪಂಚೇಂದ್ರಿಯಾಣಂ ಜೀವಾದನ್ಯಸ್ತು ವಿಜ್ಞೇಯ ಸ ವಿಷ್ಣು ಅವಧಾರ್ಯ. ಯಾರು ಅವನು ಅಂತ ಪ್ರಶ್ನೆ ಅಷ್ಟು ಹುಡ್ಕೊಂಡಿತ್ತು. ಈಗ ವಿಷ್ಣು ಅಂತ ಶಾಸ್ತ್ರ ಹೇಳಿತು, ಸಂದೇಹ ಸೃಷ್ಟಿರಾಹಿ ಆಗ ಸಿದ್ಧಾಂತಕ್ಕೆ ಬಂದಾಗ ಅವನೇ ಪರಸ್ಪರ ಸ್ವಪ್ನ ಕೊಡೋನು ಅವನೇ, ಸ್ವಪ್ನ ತೆಗೆಯೋನು ಅವನೇ. ಪಂಚೇಂದ್ರಿಯಾರ್ಥ ಆರಾಮ ದ್ವಾರೋಘಾಣಾದಯ ಪ್ರಭೋ ತೇಜೋ ಅಬನ್ನಾನಿ ಕೋಷ್ಠಾನಿ ಗೋಲಕೇಂದ್ರಿಯ ಸಂಗ್ರಹ. ಪಂಚೇಂದ್ರಿಯಾಣಂ ಆರಾಮ ದ್ವಾರ, ಪಂಚೇಂದ್ರಿಯಗಳಿಗೆ ದ್ವಾರ ಇದೆ. ಗ್ರಹಣಾದಯ ಇವೆಲ್ಲ ಏನಿವು? ಜ್ಞಾನೇಂದ್ರಿಯಗಳು. ತೇಜೋ ಅಬನ್ನಾನಿ ಕೋಷ್ಠಾನಿ, ಗೋಲಕ್ಕೆ ಇಂದ್ರಿಯ ಸಂಗ್ರಹ. ಉಳಿದೆಲ್ಲ ಏನವು? ತೇಜೋ ಅಪ್ಪನ್ನಗಳೆಲ್ಲ ಅವು ಪದಾರ್ಥಗಳು, ಇವು ಇಂದ್ರಿಯಗಳು. ಆಯಾ ಇಂದ್ರಿಯಿಂದ ಅದನ್ನು ನೋಡ್ತಾ ಹೋಗ್ತಾರೆ. ಇದೆಲ್ಲ ಕೂಡ ಏನು? ಗೋಲಕೇಂದ್ರಿಯ ಗೋಲಕಗಳು, ಇಂದ್ರಿಯಗಳು. ಇಂದ್ರಿಯ ಇರೋ ಜಾಗ ಗೋಲಕ. ಕಣ್ಣು ಇದು ಕಣ್ಣಲ್ಲ ಆ್ಯಕ್ಚುಲಿ, ಕಣ್ಣಿರೋ ಜಾಗ ಆ ಜಾಗದಲ್ಲೇ ಗೋಲಕ ಇದೆ ಅಷ್ಟೇ. ಅದು ಮುಂದೆ ಒಳಗೆ ಏನಿದ್ದಾರೆ ನರ್ವ್ಸ್ ಗಿರ್ವ್ಸ್ ಎಲ್ಲ ಇದು ಸೈಂಟಿಫಿಕಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನರ್ವ್ಸು ಬ್ರೈನು ಎಲ್ಲ ವರ್ಕ್ ಮಾಡುತ್ತೆ. ಮುಂದೆ ಹೋದಾಗ ದೇವತೆಗಳ ವ್ಯಾಪಾರ, ಇನ್ನೂ ಮುಂದೆ ಹೋದಾಗ ಪ್ರಾಣದೇವರ ವ್ಯಾಪಾರ, ಇನ್ನೂ ಮುಂದೆ ಹೋದರೆ ದೇವ್ರ ವ್ಯಾಪಾರ. ಇದನ್ನು ಸರಿಯಾಗಿ ಅರ್ಥ ಮಾಡ್ಬೇಕು. ಅಲ್ಲ ಇಡೀ ಜಾಗ ಪೂರ್ತಿ ಗೋಲಕ. ಇದಿಷ್ಟು ಕಣ್ಣು ಗುಡ್ಡೆ ಅಂತೀವಿ, ಅದು ಗೋಲಕ. ಅದರಲ್ಲಿ ದೃಷ್ಟಿ ಶಕ್ತಿ ಇದೆ. ಗುಡ್ಡೆ ಇರುತ್ತೆ, ಕಣ್ಣೆ ಕಾಣಿಸೋದು, ಅದು ಅಧಿಷ್ಠಾನ ಅಷ್ಟೇ. ಅದು ಗೋಲಕ ಅಂದರೂ ಒಂದೇ, ಇಂದ್ರಿಯಕ್ಕೆ ಅಧಿಷ್ಠಾನ ಅಂದರೂ ಒಂದೇ ಅಷ್ಟೇ ರಫ್ಲಿ. ಇಂದ್ರಿಯಾಣಿ ಯತ್ರ ಸಂಗ್ರಹ್ಯಂತೆ ತೇ ಗೋಲಕೇಂದ್ರಿಯ ಸಂಗ್ರಹ. ಇಂದ್ರಿಯಗಳು ಎಲ್ಲೆಲ್ಲಿ ನೆಲೆಸಿರುತ್ತೋ ಆ ಜಾಗಕ್ಕೆ ಗೋಲಕ ಅಂತ ಕರೀತಾರೆ. ಅಧಿಷ್ಠಾನ ಅಂತ ಕರಿಬೋದು, ಆದರೆ ಗೋಲಕ ಅಂದರೆ ಸ್ಪೆಸಿಫಿಕ್ಕಾಗಿ ಯಾವುದಕ್ಕೆ ಅನ್ವಯ? ಇಂದ್ರಿಯಕ್ಕೆ ಅನ್ವಯ, ಅದಕ್ಕೆ ಹೇಳ್ತಾರೆ ಅಷ್ಟೇ. ಕೆಲವು ಪದಗಳು ಟೆಕ್ನಿಕಲಿ ಹೇಳಿದಾಗ ಭಾಳ ಸುಲಭ ಆಗುತ್ತೆ. ಏನ ಅದೇ ಹೇಳ್ತಿರೋದು. ಅದು ಈ ಗೋಲಕಗಳು ಬೇರೆ, ಆ ಗೋಲಕ ಬೇರೆ. ಅದು ದೇವರನ್ನ ಆರಾಧನೆ ಮಾಡಬೇಕಾದ್ರೆ ಪ್ರತಿಮೆಯಲ್ಲಿ ಗೋಲಕತ್ರ ಚಿಂತನೆ. ಅದು ಇಂದ್ರಿಯಗಳಿರೋ ಜಾಗಕ್ಕೆ ಹೇಳ್ತಾ ಇರೋ ಮಾತಿದು. ಅಹಂ ಭವಾನ್ ಚ ಅನ್ಯಸ್ತ್ವಂ ತ್ವಮೇವಾಹಂ ವಿಚಕ್ಷಭೋ ಸಾ ನೌ ಪಶ್ಯತಿ ಕವಯಃ ಛಿದ್ರಂ ಜಾತು ಮನಾಗಪಿ. ಅಹಂ ಭವಾನ್ ನ ಚ ಅನ್ಯಃ ತ್ವ, ನಾನು ನೀನಲ್ಲ, ನೀನು ಬೇರೆಯವನೇ ಆಗಿರುವೆ. ತ್ವಮೇವಾಹಂ ವಿಚಕ್ಷಮೆ, ನೀನೇ ನನ್ನನ್ನು ನೋಡ್ಕೋಬೇಕು. ನನವು ಪಶ್ಯಂತಿ ಕವಯಃ, ಇದನ್ನು ನಮ್ಮಿಬ್ಬರನ್ನು ಕೂಡ ಎಂಥ ಜ್ಞಾನಿಗಳು ಕೂಡ ಸೂಕ್ಷ್ಮವಾಗಿ ಗುರುಸ್ತಕ್ಕೆ ಸಾಮಾನ್ಯ ಸಾಧ್ಯ ಇಲ್ಲ. ಯಶ್ಚಿದ್ರಂ ಜಾತು ಮನಾಗಪಿ, ಯಾವ ಕಾಲಕ್ಕೂ ತಪ್ಪನ್ನು ಮಾಡಿಕೊಡು. ಅರ್ಥ ಏನು ಅಂದರೆ ಜೀವಸತ್ವ ಪ್ರತತ್ವಾಚ್ಚ ಸದೃಶತ್ವಾಚ್ಚ ಕೇಶವ ಕಥ್ಯತೆ ತದಭೇದೇನ ನತು ಜೀವಸ್ವರೂಪತಃ. ನೀನೇ ನಾನು, ನಾನೇ ನೀನು ಒಂದು ಪದಗಳೆಲ್ಲಾದರೂ ಬಂದರೆ ಅದಕ್ಕೆ ಅರ್ಥ ಏನು ಅಂದರೆ ಅಲ್ಲಿ ಸನ್ನಿಧಾನ ವಿಶೇಷ ಇದೆ, ಸಾದೃಶ್ಯ ಇದೆ ಅಂತ ಹೊರತು ಬೇರೆ ಅರ್ಥದಲ್ಲಿ ಅಲ್ಲ. ಜೀವಸತ್ತ ಪ್ರದತ್ವಾಚ್ಚ, ಅಂಗಡಿಗೆ ಹೋಗ್ತಾ ಕೊಡಬೇಕು, ಪ್ರತಿಭೆ ಕೊಡು ಅಂತ ಹೇಳ್ತಾನೆ. ಪ್ರತಿಭೆ ಅಷ್ಟೇ ಅದು. ಅವ್ರ ಪೂಜೆ ಯಾಗ ದೇವರದು, ಪ್ರತಿಭೆ ಅಲ್ಲ. ಏನದು? ದೇವ್ರನ್ನ ಕೊಡು, ದೇವ್ರನ್ನ ಕೊಟ್ಟೆ ಅಂತ ಇಬ್ಬರು ಅನ್ನೋದಿಲ್ಲ. ಪ್ರತಿಮೆ ಬೇಕಷ್ಟೇ ಅವನಿಗೆ. ಅಲ್ಲಿ ಕೊಟ್ಟ ತಕ್ಷಣ ಆಹ್ವಾನ ಮಾಡಿದ ತಕ್ಷಣ ಏನಾಯ್ತದ? ಈಗ ದೇವರಾಯ್ತು. ಎಷ್ಟು ಡಿಫ್ರೆನ್ಸ್ ಇದೆ ಆಗ. ಸೊ ಪ್ರತಿಮೆಗೂ ದೇವರಿಗೆ ಏನಿದೆ ಅಂತ ಆಯ್ತಾಗ ಭೇದ ಇದೆ. ಸನ್ನಿಧಾನ ಬಂದರೆ ಇಲ್ಲದೆ ಹೋದರೆ ಜಡ ಪದಾರ್ಥ ಅಷ್ಟೇ. ಏಕೋನತ್ರಿಂಶೋಧ್ಯಾಯ. ಪಂಚೇಂದ್ರಿಯಾರ್ಥಪಕ್ಷೇಪ ಸಪ್ತಧಾತುವರೂಥಕಃ ಆಕುತಿರ್ವಿಕ್ರಮೋ ಬಾಹ್ಯೇ ಮೃಗತೃಷ್ಣಾಂ ಪ್ರಧಾವತಿ. ಪಂಚೇಂದ್ರಿಯಾರ್ಥ ಪ್ರಕ್ಷೇಪ ಸಪ್ತಧಾತುಸ್ವರೂಪಕಃ ಆಕೂತಿರ್ವಿಕ್ರಮೋ ಬಾಹ್ಯೇ ಮೃಗತೃಷ್ಣಾಂ ಪ್ರಧಾವತಿ. ಜಗತ್ತಿಗೆ ಗೊತ್ತಿಲ್ಲ ಪಂಚೇಂದ್ರಿಯ ಅರ್ಥ ಪ್ರಕ್ಷೇಪ, ಪಂಚೇಂದ್ರಿಯಗಳ ಅರ್ಥಗಳೇನಿದೆ ಸಪ್ತಧಾತು ಸ್ವರೂಪಕ ವಸ್ತುಗಳು. ಸಪ್ತಧಾತು ಸ್ವರೂಪಕ,
ಸಪ್ತಧಾತು ಶರೀರ ಆದರೆ ಸಪ್ತಧಾತುಗಳು ಮ್ಯಾಕ್ಸಿಮಮ್ ಅದು, ಅದಕ್ಕಿಂತ ಹೆಚ್ಚಿಲ್ಲ. ಉಳಿದ ಪದಾರ್ಥಗಳು ಅಷ್ಟೇ. ಆಕೂತಿರ್ ವಿಕ್ರಮ ಬಾಹ್ಯೆ, ಅದು ಅಭಿಪ್ರಾಯ ಏನು ಅಂತ ಕೇಳಿದರೆ ಹೊರಗಿಂದ ಬೇರೆ ಒಳಗಿಂದ ಬೇರೆ. ಅದು ಅರ್ಥ ಮಾಡಿಕೊಡದೆ ಮೃಗತೃಷ್ಣಾಂ ಪ್ರಧಾವತಿ, ಬಾಯಾರಿಕೆಗೆ ನೀರು ಬೇಕು, ನೀರು ಕುಡಿದ್ರೆ ಹೋಗುತ್ತೆ ಸರಿ. ಮರೀಚಿಕೆ ನೋಡ್ತಾನೋ, ಮರೀಚಿಕೆ ಅಂದ್ರೇನು? ಅದೇ ಮಿರೇಜ್ ಮರೀಚಿಕೆ ಹಾಗೆ ಬಂದಿದೆ. ಇಂಗ್ಲೀಷ್ ಹೋಗಬೇಕಾದ್ರೆ ಸಿಮಿಲಾರಿಟಿ ಭಾರಿ ಇದೆ. ಬ್ರದರ್ ಭ್ರಾತ, ಸಿಸ್ಟರ್ ಸೊಸ, ತುಂಬ ಶಬ್ದ ಇಂಗ್ಲೀಷ್ಗೆ ಇದಕ್ಕೂ ತುಂಬ ಸಾಮ್ಯ ಇದೆ. ಇದು ಹಾಗೆ ಬಂದಿರೋದು. ಇತಿ ಶಬ್ದ ನಿರ್ಣಯ. ಇದು ಮೃಗತೃಷ್ಣ ಅಂತ ಪದ ಉಪಯೋಗಿಸಿದ್ರು. ಅದಕ್ಕೆ ಅರ್ಥ ಹೇಳ್ತಾರೆ, ಸುಖವದ್ದೂರತೋ ದೃಶ್ಯಂ ತತ್ಕಾಲೇ ದುಃಖಮೇವಯತೆ ಮೃಗತೃಷ್ಣೇತಿ ತಂ ಮೃಗತೇಷ್ಟ್ಯತಃ ಪ್ರಾಹು ಭೋಗಂ ವೈಷಯಿಕಂ ಬುಧಾಹ ಇತಿ ಶಬ್ದ ನಿರ್ಣಯೇ. ಮೃಗತೃಷ್ಣ ಅಂಬುದು ಪ್ರಸಿದ್ಧವಾದ ಪದ. ಮೃಗತೃಷ್ಣ ಮರೀಚಿಕೆ ಅದರ ಅರ್ಥ ಏನು? ಅವನಿಗೆ ನೀರು ಬೇಕಾಗಿದೆ, ನೀರು ಕಾಣಿಸ್ತಾ ಇದೆ, ತುಂಬ ಖುಷಿಯಾಯಿತು. ಹಬ್ಬ ನೋಡ್ತಾನೆ, ಹೋಗ್ತಾನೆ ಬಿಡ್ತಾನೆ ಇಲ್ಲ, ಮುಂದೆ ಹೋಗ್ತಾನೆ ಇರುತ್ತೆ, ಕಾಣಿಸ್ತಾ ಇರುತ್ತೆ. ಅದು ರಾತ್ರಿ ಮಿರೇಜ್ ಕಾಣೋದಿಲ್ಲ, ಹಗಲು ಮಾತ್ರ ಕಾಣೋದು, ಮತ್ತು ಎಲ್ಲ ಕಡೆ ಕಾಣೋದಿಲ್ಲ. ಅದು ಸೂರ್ಯನ ಡೈರೆಕ್ಷನ್ ಎಲ್ಲ ಗೊತ್ತಿರಬೇಕು. ಅಲ್ಲಿ ನೀರಿಲ್ಲ, ಫಸ್ಟ್ ನೀರು ಕಾಣೋದು ಭಾರಿ ದೂರ ಸರೋವರ ಕಾಣುತ್ತೆ ಎಷ್ಟೋ ಸಲ. ಒಬ್ಬ ಕೆರೆ ಮೇಲೆ ಹೇಗೆ ಹೋಗ್ತಾನೆ ಬಸ್ಸು, ಅವ್ರು ಏನಿಲ್ಲೇ ಇಲ್ಲ ಅದು ಅದರೊಳಗೆ, ಅರ್ಥ ಆಯ್ತಾ? ಅದು ಮರೀಚಿಕೆ. ಇದು ಯಾವ ದೃಷ್ಟಿ ಇದೆಲ್ಲ ಶಶವಿಷಾಣ ಎಲ್ಲ ಒಂದೇ ಟೈಪ್ ಇವು. ಮರೀಚಿಕೆಗೆ ವ್ಯತ್ಯಾಸ ಏನಂತ ಕೇಳಿದರೆ, ಶಶವಿಷಾಣ ನೋಡಿದ್ರೆ ಹಾಗೆ ಕಾಣಬೇಕು, ಕೇಳಿದ ತಕ್ಷಣ ಬಂತಷ್ಟೇ. ಅದೇ ರೀತಿ ಶುಕ್ತಿರಹಿತ ನೋಡಿದಾಗ ಕಾಣಿಸ್ತು. ಇದು ಹಾಗಲ್ಲ, ಪ್ರಯೋಜನ ತಲೆಯಲ್ಲಿ ಕೂತು ನೀರು ಬೇಕಾಗಿದೆ ಅವನಿಗೆ, ಆಗ ಸ್ಪೆಸಿಫಿಕ್ಕಾಗಿ ಹಾಗೆ ಕಾಣಿಸುತ್ತೆ. ಸಾಮಾನ್ಯವಾಗಿ ಕಂಡ್ರು ಕೂಡ ಆ ಕಡೆ ಕೇರ್ ಮಾಡಲ್ಲ ಅವನು. ನೀರು ಬೇಕಾದ್ರೆ ಕಂಡುಬಿಟ್ಟು ಹತ್ರ ಹೋಗೋದು, ಹೋಗ್ತಾನೆ ಇರುತ್ತೆ, ಅವ್ರು ಓಡ್ತಾನೆ ಇರ್ತಾರೆ. ವಿಷಯಗಳು ಹಾಗೆ. ವಿಷಯಗಳು ಅಂದರೆ ಏನು? ನಿಜವಾದ ಸುಖವಾದ ಪದಾರ್ಥಗಳಲ್ಲ. ನಿಜವಾದ ಅದು ಕಂಡಿದ್ದು ಹೌದು, ನಿಜವಾದ ನೀರಿಲ್ಲ ಅಲ್ಲಿ. ನಮಗೆ ಸುಖ ಬೇಕಿದೆ, ಸುಖ ಕಂಡಾಗ ಕಾಣಿಸುತ್ತೆ, ಸುಖ ಅಲ್ಲದು. ಈ ಕುಡಿತಾನೆ ಏನು ಸುಖ, ಅದು ತಿಂತಾನೆ ಏನು ಸುಖ. ಆ ಕಾಲಕ್ಕೆ ಸುಳ್ಳು ಹೇಳ್ತಾರೆ ಭಾರಿ ಸುಖ, ಆಮೇಲೆ ನೋಡಿದ್ರೆ ಶಿಕ್ಷೆ ಕೊಡಿಸುತ್ತೆ. ಆ ದೃಷ್ಟಿಯಲ್ಲಿ ಆಗ ಅಲ್ಲಿ ಸಾದೃಶ್ಯ ಏನು ತೊಗೋಬೇಕಾಗ, ಅಲ್ಲಿದ್ದಾಗ ಕಾಣುತ್ತೆ, ಅಲ್ಲಿಲ್ಲ. ಇಷ್ಟು ಸಾದೃಶ್ಯ ಮಾಡಿದರೆ ಒಳ್ಳೇದಾಗ ಕಂಡಾಗ ಕಾಣುತ್ತೆ, ಒಳ್ಳೇದಲ್ಲ ಅದು. ಕೆಲವು ಕೆಟ್ಟದಾಗ ಕಾಣುತ್ತೆ, ಕೆಟ್ಟದ್ದಲ್ಲ ಅದು. ಅದಕ್ಕೆ ಕಂಡಿದ್ದ ಒಂದು ಇರೋದು ಒಂದು. ಅದಕ್ಕೇನಂತ ಕರೀತಾರೆ? ಮರೀಚಿಕೆ. ನಾವು ಇವತ್ತು ವಿಷಯಗಳನ್ನು ಹೇಗೆ ನೋಡ್ತೀವಿ ಅಂದರೆ, ಇದರಿಂದ ಭಾರಿ ಪ್ರಯೋಜನ ಇದೆ ಅಂತ ನೋಡ್ತೇವೆ. ಆ್ಯಕ್ಚುಲಿ ಏನಿಲ್ಲ, ಪ್ರಯೋಜನ ಇಲ್ಲ, ಅಲ್ಲ, ಟೈಮ್ ವೇಸ್ಟ್ ಆಫ್ ಟೈಮ್ ಇದೆ. ಕ್ರಿಕೆಟ್ ಇವನು ಪೇಟಕ್ಕೆ ಹೊಡಿತಾನೆ, ಏನು ಉಪಯೋಗ ಅದರಿಂದ? ಮರಿದವ್ರು ನಿಮಿಷ ರಾತ್ರಿ 12 ಗಂಟೆಗೆ ಎದ್ದು ದುಡ್ಡು ಖರ್ಚು ಮಾಡಿಕೊಂಡು ಇದು ಮಾಡಿ ಏನು ಬಂತು ಅದರಿಂದ? ಎಷ್ಟು ಆಶ್ಚರ್ಯ. ಅಂದರೆ ಮೊನ್ನೆ ಒಂದು ಏನಾಯಿತು ಗೊತ್ತಾ, ಕ್ರಿಕೆಟ್ ಮ್ಯಾಚ್ ಸೆಂಚುರಿ ಹೊಡೆದ, ಫಾಲೋ ಆನ್ ತಪ್ಪಿತು, 25 ಲಕ್ಷ ಅನೌನ್ಸ್ ಮಾಡಿದ್ರು ಗೌರ್ಮೆಂಟ್ನವರು. ಮ್ಯಾಚ್ ಸೋತರು, ಮ್ಯಾಚ್ ಒಂದು ಸೀರೀಸು ಸೋತರು. ಅದಕ್ಕೆ ಕಾಮನ್ ಸೆನ್ಸ್ ಬೇಕಲ್ಲ. ಅದಕ್ಕೆ ಸೆಂಚುರಿ ಹೊಡೆಗಳು 25 ಲಕ್ಷ ಕೊಡ್ತಾ ಹೋದ್ರೆ ಗತಿ ಏನಾಗುತ್ತೆ? ಅದಕ್ಕೆ ಒಂದು ಪರ್ಪಸ್ ಸರ್ವ್ ಆಗಬೇಕು ಅಂತ. ಅದರಿಂದ ಸೋಲೋರಿಗೆ ಹತ್ರ ಕೊಟ್ಟರೆ ದೇ ಸಮ್ ಮೀನಿಂಗ್. ಫಾಲೋ ಆನ್ ತಪ್ಪಿಸಿದ್ರು ಕೊಟ್ಟರೆ ಫಾಲೋ ಆನ್ ತೊಗೊಂಡು ಸೋತಿದ್ದು. ಅಂದರೆ ಕಾಮನ್ ಸೆನ್ಸ್ ಬೇಕು. ಅದು ಕಾಯ್ಬೇಕ ಬೇಡ ಮುಗಿಯೋವರಿವ ಆಟ ನೋಡ್ತೀವಿ. ನೋಡೋದು ಮ್ಯಾನ್ ಆಫ್ ದಿ ಮ್ಯಾಚ್ ಮೊದಲೇ ಅನೌನ್ಸ್ ಮಾಡ್ತಾರಾ? ಯಾವಾಗ ಮಾಡ್ತಾರೆ ಅದನ್ನು? ಆಟ ಮುಗಿದ ಮೇಲೆ ಮೊದಲೇ ಮಾಡಿದರೆ ಫಿಕ್ಸಿಂಗ್ ಕೇಸ್ ಆಗುತ್ತೆ ಅಷ್ಟೇ. ಅದು ಮಾಡಬಾರದಾಗಿ ಅದು ಇಷ್ಟು ತಡ್ತಾರೆ. 25 ಲಕ್ಷ ಯಾರ್ದು ಕೊಟ್ಟಿದ್ದೇವರು? ಸರ್ಕಾರದ್ದು, ನಮ್ಮ ಗೌರ್ಮೆಂಟಲ್ಲ, ಪುಣ್ಯಕ್ಕೆ ತೆಲಂಗಾಣ ಗೌರ್ಮೆಂಟ್ ಕೊಟ್ಟಿದ್ದು. ಅಂದರೆ ನಾವೆಲ್ಲ ಯಾಕೆ ನೋಡಬೇಕು ಅಂದರೆ ಎಷ್ಟು ಮೂರ್ಖರಿರ್ತಾರೆ ತಿಳ್ಕೊಳ್ಳೋದು. ಯಾರು ಬೆಚ್ತಾರೆ? ಜನ ಎಷ್ಟು ಜನಕ್ಕೆ ಲಾಸ್ ಆಯ್ತದ್ರಿಂದ ಅವನೇನು ಇನ್ನೂ ಆಮೇಲೆ ಎಲ್ಲರೂ ಔಟ್ ಮತ್ತೆ ಅವನು 5 ಮೇಲೆ ಹೊಡೆಯೋದೇ ಇಲ್ಲ ಆಗುತ್ತೆ. 5, 1, 0 ಇಷ್ಟೇ ಗೊತ್ತಾಯ್ತು. ಅವ್ರ ಕಾಂಟ್ರಿಬ್ಯೂಷನ್ ಅಷ್ಟೇ ಕಾಂಟ್ರಿಬ್ಯೂಷನ್. ಇದೆಲ್ಲ ಇದರಿಂದ ನೋಡೋದಕ್ಕೆ ಅದು ಕೊಟ್ಟಿದ್ದು ಸರಿ, ಬಟ್ ಯಾರು ದುಡ್ಡು ಅದು ಪ್ರಶ್ನೆ ಇದೆ. ನೀನು ಕೊಟ್ಟರೆ ಮೂರ್ಖ, ಇನ್ನೊಬ್ರು ಕೊಟ್ಟರೆ ಮೋಸ. ಅದು ಇನ್ನೇನು ಅಧಿಕಾರ ಇದೆ ಕೊಡೋದಕ್ಕೆ? ಯಾರ ತೊಗೊಂಡು ಕೊಟ್ಬಿಟ್ಟು ಬಾ ಅಂತ ಹೇಳಿಬಿಟ್ಟ ಸಾಧ್ಯ ಇಲ್ಲ. ಅದು ಇನ್ನು ನಮಗಿಂತ ನಮ್ಮ ದುಡ್ಡಿಗಿಂತ ಜಾಸ್ತಿ ಕೇರ್ ತೊಗೋಬೇಕು ಅದ್ರ ಬಗ್ಗೆ. ಇನ್ನೊಬ್ರಿಗೆ ಅನ್ಯಾಯ ಮಾಡ್ತೇವೆ ಅಂತ ಹೇಳಿಬಿಟ್ಟು ಆ ಸರ್ಕಾರದ ಮಟ್ಟದ ಅನ್ಯಾಯ ಮಾಡಿದರೆ ಏನು ಜಾಣ್ತಾನಂತ ಕರೀತಾರೆ ಅದನ್ನು. ಏನು ಅದಕ್ಕೆ ಮಾಡಬೇಕದಲ್ಲ, ಮಾಡ್ತಿದ್ರೆ ಆಗಲ್ಲ. ಅದು ಏನೇ ಇದ್ದರೂ ಅದು ಉಪಯೋಗ ಮಾಡ್ಕೋಬೇಕು ಪ್ರತಿಯೊಂದು. ಹಾಂ, ಅದು ಯಾವುದ್ರದ ಇದನ್ನೇ ಹೇಳ್ತಿರೋದು. ಪಂಚಪ್ರಸ್ಥ ಅಂದರೆ 5 ಇಂದ್ರಿಯಗಳಿರತಕ್ಕಂಥ ತನ್ಮಾತ್ರ. ಇದು ಆ ವಿಷಯ. ಅದಕ್ಕೆ ಹೇಳಿದ್ರಲ್ಲ, ಬಿಡಿಸಿದ್ರಲ್ಲ, ಇಂದ್ರಿಯ ವಿಷಯಗಳು. ಮರೀಚಿಕೆ, ಅದೇ ಮರೀಚಿಕೆ. ಅದೇ ಸುಖ ಕೊಡುತ್ತೋ ಸುಖ ಕೊಡ್ತಾ ಇಲ್ಲ. ಅರ್ಥ ಆಯ್ತಾ? ಅದೇ ಹೇಳ್ತಿರೋದು. ಮೇರೇಶ್ ಮೃಗತೃಷ್ಣ, ನೀರಿದ್ದ ಕಾಣುತ್ತೆ, ನೀರಿಲ್ಲ. ಅದೇನು ಬಿಸಿಲು ಗುದರಿ ಅಂತ ಕರೀತಾರೆ. ಬಿಸಿಲು ಗುದರಿ ಅಂತ ಅದಕ್ಕೆ.
ದುಃಖೇಶು ಏಕತರೇಣಾಪಿ ದೈವಭೂತಾತ್ಮಹೇತುಷು ಜೀವಸ್ಯ ನ ವ್ಯವಚ್ಛೇದಃ ಶಾಚೇತತ್ ಚಾಚೈತತ್ ತತ್ ಯಾತ ಆಟಗಳಿರೋದು ಯಾತಕ್ಕೆ ಗೊತ್ತಾ ಆ್ಯಕ್ಚುಲಿ ಅವೆಲ್ಲ ಒಂದು ಫಿಲಾಸಫಿ ಹೇಳೋದಕ್ಕೆ ಹೊರಟಿರೋದು. ಅದು ಚಿಕ್ಕ ಮಕ್ಕಳಿಗೆಲ್ಲ ಅರ್ಥ ಆಗಲ್ಲ. ದೃಷ್ಟಾಂತ ಕೊಡೋದು ಹೇಗೋ ಆಡಿಸೋದು ಹಾಗೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಂದು ಗೇಮ್ನಲ್ಲಿ ಏನಿರುತ್ತೆ ಒಳ್ಳೆಯ ತಾತ್ವಿಕ ಹಿನ್ನೆಲೆ ಇರುತ್ತೆ. ಬರ್ತಾ ಬರ್ತಾ ಏನು ಬರೀ ಆಟವಾಗಿ ಎಂಡ್ ಆಗಿಬಿಡುತ್ತೆ ಅಷ್ಟೇ. ಆಟಾಗಿ ಎಂಡ್ ಮಾಡಬಾರ್ದು. ಏನು ಮಾಡ್ಬೇಕಾದ್ರೆ ತತ್ವ ತಿಳಿಬೇಕು. ಅದನ್ನು ಆಟ ಇದು ವಜ್ರ ಸೌಂಡ್ ಮಾಡಲಿಲ್ಲ ಅದನ್ನು ಪಂಚೀಕರಣ ಏನದು ತತ್ವ. ಅದು ಆಟ ತತ್ವ. ಅದು ಎಲ್ಲ ಆಟಗಳು ಹಾಗೇನೆ. ಈ ಬಚ್ಚಿಟ್ಗಳು ಆಟ ಆಡ್ತಾರೆ. ಅದು ಮುಂದೆ ದೇವ್ರು ಕಂಡಿಲ್ಲ ಹುಡುಕ್ಬೇಕು. ಜಿಜ್ಞಾಸೆ ಒಮ್ಮೆ ಜಿಜ್ಞಾಸೆ ಮಕ್ಕಳಿಗೆ ಅದು ಹೋಗೋದಿಲ್ಲ. ಇದನ್ನು ಆಮೇಲೆ ಅರ್ಥ ಮಾಡಿ ಓಹೋ ಇದು ಆಟದಲ್ಲಿ ಅರ್ಥ ಇತ್ತು ಅಂತ ಗೊತ್ತಾಗುತ್ತೆ. ಇದೆಲ್ಲ ಅರ್ಥ ಕೂತ್ರೆ ಅವನು ಹುಚ್ಚಾದಾಗ ಆಗಿಬಿಡ್ತಾರೆ. ಯಾಕೆ ಆ ಮೆಚ್ಯೂರಿಟಿ ಇರೋದಿಲ್ಲ ಅವರಿಗೆ. ಆಟದಲ್ಲಿ ಏನು ಕಾಣುತ್ತೆ ಅಂದರೆ ಅದು ಕಾಣಿಸುತ್ತೆ. ಅದು ಉಳಿದವ್ರಿಗೆ ಹೇಳ್ಬೇಕಾದ್ರೆ ಭಾಳ ಉಪಯೋಗ ಆಗುತ್ತೆ. ಆ ಅರ್ಥದಲ್ಲಿ ಒಂದು ಹೇಳ್ತಾರೆ ಭಾಗವತ ಹೇಳಿದ್ರೆ ಏನು ಕಂಡ್ರೂ ಕೂಡ ಒಂದು ಮೆಸೇಜ್ ಇರುತ್ತೆ ಅದರೊಳಗೆ. ಆ ಮೀನು ಕಂಡ ಇದಕ್ಕೆ ಕಂಡು ಏನು ಕಂಡ್ರು ಏನಿತ್ತು ಅದರೊಳಗೆ 24 ಸಾಂಕೇತಿಕ ಅಷ್ಟೇ. ಪ್ರತಿಯೊಂದು ಹಿಂದೆ ಏನಿರುತ್ತೊಂದು ಒಂದು ಮೆಸೇಜ್ ಇರ್ತದೆ. ಪ್ರತಿಯೊಂದು ಸೃಷ್ಟಿ ಹಿಂದೆ ಕೂಡ ಒಂದು ಮೆಸೇಜ್ ಇರುತ್ತೆ. ಅದೇ ಹೇಳ್ತಿರೋದು. ಅದು ಭಗವಂತ ನ್ಯಾಚುರಲಿ ಏನು ಅದು ಯಾರು ಬಾಯ್ಬಿಟ್ಟು ಮಾತಾಡೋದಿಲ್ಲ, ನೋಡೇ ತಿಳ್ಕೊಂಬಿಡ್ಬೋದು. ಅದನ್ನು ಮಾಡದೆ ಬಿಟ್ಬಿಡ್ತಾರಲ್ಲ, ಅದು ಪರ್ಪಸ್ ಸರ್ವ್ ಆಗೋದೆ. ಹಾಲು ಕೊಟ್ಟರೆ ಪಾತ್ರೆ ನೆಕ್ಕಿ ಹಾಲು ಹಾಗೆ ಇಟ್ಟು ಹೋದ್ರೆ ಹಾಗಾಗಿ ಹೊರಗೆ ನೆಕ್ತಾ ಕೂತಿದ್ದಾರೆ, ಒಳಗಿದೆ ಹಾಲು. ತತ್ವ ಒಳಗಿರುತ್ತೆ. ದುಃಖೇಶು ಏಕತರೇಣಾಪಿ ದೈವಭೂತಾತ್ಮ ಹೇತುಷು ಜೀವಸ್ಯ ನ ವ್ಯವಚ್ಛೇದ ಸ್ಯಾತ್ ತತ್ತತ್ ಪ್ರತಿಕ್ರಿಯಾ ತತ್ ಪ್ರತಿಕ್ರಿಯಾಪಿ ದುಃಖಮೇವ. ಎಷ್ಟು ಚೆನ್ನಾಗಿರೋ ಮಾತು. ನಾವೇನು ಮಾಡ್ತೇವೆ ಈಗ, ದುಃಖ ಆಯ್ತಪ್ಪ ತೊಗೊಳಕ್ಕೆ ಹೋದ ಪರಿಹಾರ, ಅದು ಇನ್ನೊಂದು ಕ್ಲಿಯರ್ ಸೈಡ್ ಎಫೆಕ್ಟ್ ಇದೆ. ಆ ಥರ ಆಯಿತು. ಒಂದು ರೋಗ ಇತ್ತಷ್ಟೇ, ಔಷಧಿ ತಗೊಂಡು 16 ರೋಗ ಶುರುವಾಯಿತು ಅವರಿಗೆ. ಎಷ್ಟು ಅನ್ಯಾಯ ಆಗಲಿಲ್ಲ. ಈ ವಿಷಯಗಳು ಅಂದ್ರೆ ಹಾಗೇನೆ. ಏನೋ ತೊಗೊಳಕ್ಕೆ ಹೋಗ್ತಾನೆ, ಕತೆ ಹೇಳ್ತಾರಲ್ಲ, ಏನು ಮಾಡಿದ ಅವನು, ಇಲ್ಲಿ ಘಾಟ ಇತ್ತು ಅಂತ ಬೆಕ್ಕು ಸಾಕಿದ. ಬೆಕ್ಕು ಕೊನೆಗೆ ಮದುವೆ ಆಗಿಬಿಟ್ಟು ಸಂಸಾರ ಶುರು ಮಾಡಿಬಿಟ್ಟು. ಅದಕ್ಕೆ ಯಾವಾಗಲೂ ಕೂಡ ಇದು ಪ್ರತಿಕ್ರಿಯೆ ರೆಮಿಡಿ ಹೋಗಿ ಅದು ಪ್ರಾಬ್ಲಮ್ ಆಗುತ್ತೆ. ಒಂದು ಮಾತಿದೆ, ಡ್ರಗ್ಸ್ ಆರ್ ಮೋರ್ ಡೇಂಜರಸ್ ದ್ಯಾನ್ ಡಿಸೀಸಸ್, ಡಾಕ್ಟರ್ಸ್ ಆರ್ ಮೋರ್ ಡೇಂಜರಸ್ ದ್ಯಾನ್ ಡ್ರಗ್ಸ್ ಅಂತ. ಎಲ್ಲರಿಗೂ ಅನ್ವಯ ಆಗೋದಿಲ್ಲ. ಬಟ್ ಮಾತು ಅವರೇ ಹೇಳ್ತಾರೆ, ಇವತ್ತು ನಾವೆಲ್ಲ ಅವರೇ ಬರೀತಾರೆ. ಅದು ಹುಷಾರಾಗಿರ್ಬೇಕು. ಔಷಧಿ ಎಂಬುದು ವಿಷನೂ ಆಗ್ಬೋದು, ಆಹಾರನೇ ವಿಷ ಆಗೋದಿಲ್ಲ. ಅದು ತಿನ್ನಕ್ಕೆ ಅಂತ ಸತ್ತೋಗೋದಿಲ್ಲ. ಅದಕ್ಕೆ ಭಾಳ ಹುಷಾರಾಗಿರಬೇಕು ಅಂತ ಅರ್ಥ. ಇದನ್ನೇ ಪ್ರಹ್ಲಾದ ಹೇಳೋದು, ದುಃಖೌಷಧಂ ಯದಪಿ. ದುಃಖ ಪರಿಹಾರ ಮಾಡ್ಕೊಳಕ್ಕೆ ಹೋದರೆ ಅದು ಇನ್ನೂ ದುಃಖಕ್ಕೆ ಕಾರಣ ಆಗುತ್ತೆ. ಅದೇ ಬೃಹತ್ಷ್ಟದ ಡೇಂಜರಸ್. ಅದು ಬೃಹತ್ ಅದು ಸೇರಿಕೊಂಡಿದೆ. ಹೋದಾಗ ಏನಾಯಿತು, ಬಿದ್ದ ಕೈಕಾಲು ಬೇರೆ ಮುರ್ಕೊಂಡ, ನೀರು ಸಿಗಲಿಲ್ಲ ಅಲ್ಲ, ಕೈಕಾಲು ಮುರ್ಕೊಂಡ. ರಿಪೇರಿಗೆ ಹೋದಾಗ ಯಾವುದೋ ಔಷಧಿ ಕೊಟ್ಟು ಇನ್ನೇನೋ ಆಯಿತು. ಬರಗಂಡು ಮೇಲೆ ಎಡಗಲ್ಲ ಆಪ್ರೇಷನ್ ಮಾಡ್ತಾರೆ, ಇವೆಲ್ಲ ಮಾಡ್ತಿರ್ತಾರೆ. ಜೀವಶ್ಚ ವ್ಯವಚ್ಛೇದ ಸ್ಯಾತ್ ಚೇತತ್ ತೈತತ್ ಪ್ರತಿಕ್ರಿಯಾ. ಪ್ರತಿಕ್ರಿಯೆ ಅಂದರೆ ಪರಿಹಾರ. ಯಾತಕ್ಕೆ? ದೈವಭೂತ ಆತ್ಮಹೇತುಷು. ಮೂರಿದೆ. ದೈವಭೂತ ಆತ್ಮ. ದೈವ ಅಂದ್ರೇನು? ಡಿವೈನ್ ಕ್ಯೂರ್. ಎರಡನೇದೇನು? ಭೂತ ಅಂತ ಹೇಳಿದರೆ ಭಾತಿಭೌತಿಕವಾದ ಕ್ಯೂರ್. ಆತ್ಮ ಅಂದರೆ ಆಧ್ಯಾತ್ಮಿಕ ಕ್ಯೂರ್. ಈ ಮೂರಕ್ಕೂ ಇದೆ. ಮೂರು ತಾಪಗಳಿಗೂ ಕೂಡ ಪರಿಹಾರ ಹುಡುಕ್ತಾರೆ ಬೇರೆ ಕಡೆಗೆ. ಆ ಪರಿಹಾರ ಏನಾಗಿದೆ ಅಂದರೆ ಹೊಸ ಒಂದು ಪ್ರಾಬ್ಲಮ್ಗೆ ಕಾರಣ ಆಗುತ್ತೆ. ಔಷಧಂ ಏನಾಗಬೇಕಿತ್ತದು? ದುಃಖೌಷಧಂ ಯದಪಿ ಅಂತ ಭಾಗವತದ ವಾಕ್ಯ. ದುಃಖಕ್ಕೆ ಪರಿಹಾರ ಹುಡುಕಿದ್ರೆ, ಔಷಧ ಪರಿಹಾರ ಹುಡುಕಿದರೆ ಅದು ಇನ್ನೂ ಹೋಪ್ಲೆಸ್ ಆಗುತ್ತೆ ಕೆಲಸ. ಆ ರೀತಿ ಮಾಡ್ಲಿಕ್ಕೆ ಹೋಗಬಾರದು. ಇದು ಔಷಧಿಗೂ ಅಪ್ಲೈ ಆಗೋ ವಿಚಾರ ಇದು. ಸರಿಯಾದ ಔಷಧಿ ಕೊಡದೆ ಹೋದರೆ ಅದು ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು. ಅದಕ್ಕೆ ಒಳ್ಳೆ ಭಾರಿ ಮೊದಲು ಔಷಧಿ ಕೊಡೋದಿಲ್ಲ ಕೆಲವಕ್ಕೆಲ್ಲ, ಜಸ್ಟ್ ಅಬ್ಸರ್ವ್ ಮಾಡೋದು. ಕೆಲವು ಔಷಧಿನ ಸಿಟಿ ನೆದಿಯಾ ಅಂತ ಕನ್ಫರ್ಮ್ ಅಂದರೆ ಕೊಡಬೇಕು. ಕೆಲವರೆಲ್ಲ ಬಂದಿದ್ದು ಖಾಲಿ ಕಳಿಸ್ಬಾರ್ದು, ಕೊಟ್ಟು ಕಳಿಸ್ಬಿಡ್ತಾರೆ. ಕೊಡಬಾರ್ದಾಗೆಲ್ಲ ನೀವೇನೂ ಆಗಿಲ್ಲ ಹೋಗಿ ಮಾತ್ರ ಕಳಿಸ್ಬೇಕು. ಅದಕ್ಕೆ ದುಡ್ಡು ಕೊಡೋದು ಹೋಗ್ಬಾರ್ದು, ಬರ್ತೇವೆ ಅವರು. ಅದೊಂದು ಔಷಧಿನೇ. ನೀನೇನೂ ಆಗಿಲ್ಲ ಸುಮ್ಮನೆ ಹೆದ್ಕೊತಿದ್ದೆ ಅಂತ ಹೇಳಿದರೆ ಅವನು ಧೈರ್ಯ ಬಂತಾಗ ಎಷ್ಟು ಸರಿ ಹೋಗ್ಬಿಡ್ತಾನೆ. ಆಮೇಲೆ ಅದು ಔಷಧಿ ಆಗಲಿಲ್ಲ. ಈಗ ಡಾಕ್ಟ್ರ್ ಏನು ತಿಳ್ಕೊತಾರೆ, ಕೊಟ್ಟರೆ ಹಾಗಾದ್ರೆ ಯಾರು ಔಷಧಿ ಕೊಟ್ಟೆ ಕಳಿಸ್ಬೇಕು ಅಂತ ತಿಳ್ಕೊತಾರೆ. ಎಲ್ಲರೂ ಅಲ್ಲ, ತಪ್ಪದು. ಕೊಡಲೇಬೇಕು ಅಂತೇಳಿ ಯಾರು ಆಲ್ ರೈಟ್, ಯೋಚನೆ ಮಾಡಬೇಡ ಹೋಗು ಅಂದರೆ ಮುಗೀತು. ಅವನಿಗೆ ಖುಷಿ ಆಗುತ್ತೆ. ಒಂದು ಮಾತು ಹೇಳ್ತಾರೆ, ಸೈಡ್ ಎಫೆಕ್ಟ್ ಇಲ್ಲದೆ ಇರೋ ಔಷಧಿನೇ ಜಗತ್ತಿನಲ್ಲಿ ಇಲ್ಲ ಅಂತ. ಆಯುರ್ವೇದ ಯಾವ ಔಷಧಿ ತೊಗೊಂಡ್ರು ಕೂಡ ಏನಾಗುತ್ತದ ಇದಾಗ್ಬೋದು, ಪ್ರಪೋರ್ಷನ್ ವೇರಿ ಆಗ್ಬೋದು ಅಷ್ಟೇ ಹೊರತು ಸೈಡ್ ಎಫೆಕ್ಟ್ ಯಾರೇ ಅಶ್ಯೂರ್ಡ್. ಅದು ಊಟ ಮಾಡಿದ್ರೆ ಸೈಡ್ ಎಫೆಕ್ಟ್ ಅಜೀರ್ಣ ಆಗುತ್ತೆ, ಗೊತ್ತಾಯ್ತಾ? ಪ್ರತಿಯೊಂದರ ಸೈಡ್ ಎಫೆಕ್ಟ್ ಇದೆ. ಅತಿ ಸರ್ವತ್ರ ವರ್ಜಯೇ. ಅರ್ಥೇ ಹಿ ಅವಿದ್ಯಮಾನೇಪಿ ಸಂಸ್ಕೃತಿರ್ನ ನಿವರ್ತತೆ ಮನಸಾ ಲಿಂಗರೂಪೇಣ ಸ್ವಪ್ನೆ ವಿಚರತೋ ಯಥಾ.
ಅರ್ಥೇ ಹಿ ಅವಿದ್ಯಮಾನೇಪಿ ಸಂಸ್ಕೃತಿರ್ನಾನಿ ವರ್ತತೆ. ಅದು ಪ್ರಯೋಜನ ಇಲ್ಲ, ಏನೂ ಇಲ್ಲ, ಅದು ವಸ್ತು ಇಲ್ಲ, ಇಲ್ಲ ಬಿಡಿ, ಯಾಕೆ ಓಡಾಡ್ಬೇಕಂದ್ರೆ ಓಡಾಡಿಸುತ್ತಲ್ಲ, ಅದು ಮುಖ್ಯ. ಅದು ಏನೋ ಕಂಡ ಕಾಣುತ್ತೆ, ಏನೋ ಕಂಡ ಕಾಣುತ್ತೆ ಅಂತ ರೋಗ ಆಗೋದಿಲ್ವಾ? ಅದೊಂದು ರೋಗ. ಮನಸ ತಿಂಗರೂಪೇಣ ಸ್ವಪ್ನೇ ವಿಚರತೋ ಯಥ. ಸ್ವಪ್ನದಲ್ಲಿ ಇವನು ರೋಣ ಏನಿಲ್ಲದ ಹೊರಕೊಂಡು ದುಃಖ ಅಂತ ಅನುಭವಿಸ್ತಾನೋ ಇಲ್ವೋ ಹಾಗಾಗತ್ತೆ. ಸಂಸ್ಕೃತೆ ಸ್ವಪ್ನ ಸಾಮ್ಯಂತೂ ಯಥಾರ್ಥ ಜ್ಞಾನ ವರ್ಜನಂ. ಇಲ್ಲೇನು ಹೇಳಿದರು? ಸಂಸಾರ ಅಂತ ಸ್ವಪ್ನ ಇದ್ದಾಗೆ ಅಂತ ಹೇಳಿಬಿಟ್ರು. ಅವರು ಅದ್ವೈತದಲ್ಲಿ ಸಾಮಾನ್ಯ ಏನು ಅರ್ಥ ಮಾಡ್ತಾರೆ ಅದಕ್ಕೆ? ಅದು ಮಿಥ್ಯಾ ಅಂತ ಅರ್ಥ ಮಾಡ್ತಾರೆ. ಅಲ್ಲ, ಅದು ಸುಳ್ಳು, ಮಿಥ್ಯಾ ಅಂತ ಹೇಳೋದಕ್ಕೆ ಹೊರಟಿಲ್ಲ. ಸ್ವಪ್ನದಲ್ಲಿ ಯಥಾರ್ಥ ಜ್ಞಾನ ಇಲ್ಲ, ಅಷ್ಟು ಮುಖ್ಯ. ಅವನು ಇಲ್ಲದ್ದನ್ನು ಇದ್ದಂತ ತಿಳ್ಕೊಂಡು ಭ್ರಮೆ, ಅಲ್ಲಿ ಭ್ರಮೆ ಇದೆ, ಭ್ರಮೆ ಇಲ್ಲ, ಎರಡಿದೆ. ಸ್ವಪ್ನಾಯಾಸ ಸತ್ಯ ಅದು, ಆದರೆ ವಸ್ತು ಏನದು? ಅದು ವಾಸನಮಯವಾದ ಹೊರತು ನಿಜವಾದದ್ದಲ್ಲ. ಹುಲಿ ಅಂತ ಕರೆದ ಒಂದು ಇದನ್ನು, ಚಿತ್ರನ, ಅದು ಹುಲಿ ಚಿತ್ರ ಹೌದು, ಹುಲಿ ಅಲ್ಲ. ಕರಿಬೇಕು ಹುಲಿ ಅಂತ ಕರೀತಾರೆ ಅಷ್ಟೇ. ಹುಲಿಯ ಚಿತ್ರವಾಗಿ ಸುಳ್ಳಲ್ಲ ಅದು, ಹುಲಿಯಾಗಿ ಸುಳ್ಳು, ಹುಲಿ ಚಿತ್ರವಾಗಿ ಸತ್ಯ ಅದು. ಅದನ್ನು ಅರ್ಥ ಮಾಡಿಕೊಂಡ್ರೆ ಅದು ಅವ್ರು ಎಲ್ಲಿ ಇಂಟರ್ಪ್ರಿಟೇಷನ್ ರಾಂಗ್ ಆಗಿದೆ ಗೊತ್ತಾಗುತ್ತೆ. ಮನಸ ಲಿಂಗರೂಪೇಣ ಸ್ವಪ್ನೆ ವಿಚರತೋ ಯಥ. ಲಿಂಗರೂಪ ಅಂದರೆ ಒಂದು ವಾಸನೆ, ವಾಸನಮಯವಾಗಿ ಓಡಾಡ್ತಾ ಇದೆ. ಜಾಗ್ರತ್ಯವಿದ್ಯಮಾನಂತೂ ದೇಹಾತ್ಮತ್ವಾದಿ ಕೇವಲಂ ಅವಿದ್ಯಮಾನಂ ಸ್ವಪ್ನೇತು ಜಾಗ್ರತ್ವ ಜ್ಞಾನಮೇವಹಿ ಇತಿ ಷಾಡ್ಗುಣ್ಯೇ. ಎಕ್ಸ್ಪ್ಲೇನ್ ಮಾಡ್ತಾರೆ. ಏನು ಹಾಗಂದರೆ ಇದರಲ್ಲೇ ಬಂದಿದೆ, ಬ್ರಹ್ಮಸೂತ್ರದಲ್ಲೇ ಬಂದಿದೆ. ವೈಧರ್ಮಾಚನ ಸ್ವಪ್ನಾದಿವತ್ ಸೂತ್ರ. ಆ ಬರೀ ಸ್ವಪ್ನ ಸುಳ್ಳು ಅಂತ ಉದ್ದೇಶ ಇದ್ದಿದ್ದರೆ ಸ್ವಪ್ನದ ಎಕ್ಸಾಂಪಲ್ ಯಾಕೆ ಕೊಡ್ತಿದ್ರು? ಗೊತ್ತಾಯ್ತಾ? ಸ್ವಪ್ನ ಇದೆ, ಅದಕ್ಕಿದಕ್ಕೂ ವ್ಯತ್ಯಾಸ ಇದೆ, ಸಾಮ್ಯನೂ ಇದೆ, ವ್ಯತ್ಯಾಸನೂ ಇದೆ. ವ್ಯತ್ಯಾಸ ಇದೆ ಅಂತ ಹೇಳಿದ ಮೇಲೆ ಅವರು ಸ್ವಪ್ನ ದೃಷ್ಟಾಂತ ಕೊಟ್ಟು ಸುಳ್ಳು ಅಂತ ಹೇಳಿದರೆ ಸೂತ್ರಕ್ಕೆ ವಿರುದ್ಧ. ಈ ಸೂತ್ರ ಸ್ವಪ್ನನ ಎಕ್ಸಾಂಪಲಾಗಿ ಕೊಟ್ಟಿದೆ, ಅಲ್ಲಿ ಹೇಳಬೇಕಾದ್ರೆ ಸಂದೇಹ ಸೃಷ್ಟಿ ರಾಹಿ ಅಲ್ಲಿ ಹೇಳುತ್ತೆ. ಅಂದರೆ ಸೃಷ್ಟಿ ಅಂತ ಹೇಳ್ತಾರೆ, ಅದನ್ನು ಭ್ರಮೆ ಅಂತ ಕರೆದಿಲ್ಲ, ಸೃಷ್ಟಿ. ಸ್ವಪ್ನದಲ್ಲಿ ಏನಾಗುತ್ತೆ? ಪದಾರ್ಥಗಳು ಸೃಷ್ಟಿಯಾಗುತ್ತೆ. ಫಿಲ್ಮ್ ನೋಡ್ತೀರಿ ನೀವು, ಅದು ವ್ಯಕ್ತಿಗಳು ಸುಳ್ಳಲ್ಲ, ಅವರು ಅವ್ರ ಪ್ರತಿಬಿಂಬ ಅಷ್ಟೇ, ಅವರೇ ಅಲ್ಲ, ಅವರೇ ಅಲ್ಲಿಲ್ಲ. ಈಗ ಪ್ರತಿಬಿಂಬ ಇದೆ ಫೋಟೋದಲ್ಲಿ, ಅವರೇ, ಅವ್ರ ಫೋಟೋ ಇದೆ, ಅವ್ರ ಫೋಟೋ ಬೇರೆ, ಅವರೇ ಬೇರೆ. ಅವರು ಫೋಟೋ ಒಂದೇ ಆಗಿದ್ದರೆ ಅವ್ರನ್ನ ಕರೀನ ಫೋಟೋ ಇಟ್ಕೊಬಿಟ್ಟು ಎಲ್ಲ ಮುಗಿಸ್ಕೊಳ್ಬೋದಾಗಿತ್ತು, ಸಾಧ್ಯ ಇಲ್ಲ. ಅಂದರೆ ಆ ದೃಷ್ಟಾಂತದ ಪರ್ಪಸ್ ಇರಬೇಕು ಯಾವಾಗ. ದೃಷ್ಟಾಂತದಿಂದ ಡೆಡ್ಯೂಸ್ ಮಾಡ್ಲಿಕ್ಕೆ ಹೋಗಬಾರ್ದು, ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ದೃಷ್ಟಾಂತನೇ ಹೊರತು ಥಿಯರಿ ಕ್ರಿಯೇಟ್ ಮಾಡ್ಲಿಕ್ಕೆ ದೃಷ್ಟಾಂತ ಅಲ್ಲ. ಇದು ತುಂಬ ಜನ ಎಲ್ಲೆಲ್ಲಿ ದುರ್ಮತಗಳಿವೆ ಅವರೆಲ್ಲ ಏನು ಮಾಡಿಕೊಂಡ್ರು ಅಂದರೆ ಲೋಕ ದೃಷ್ಟಾಂತನ ಉಪಯೋಗಿಸಿದ್ರು. ಜನಗಳಿಗೆ ಗೊತ್ತಿರುತ್ತೆ, ಅದರ ಥಿಯರಿ ಮಾಡಿದ್ರು, ಅಲ್ಲಿ ಇವರು ಕನ್ಫ್ಯೂಸ್ ಆದರು. ನಮ್ಮ ಶಾಸ್ತ್ರದಲ್ಲಿ ಹಾಗಲ್ಲ, ಮೊದಲು ಥಿಯರಿ ಹೇಳಿಬಿಟ್ಟು ಎಕ್ಸ್ಪ್ಲೇಷನ್ ಕೊಡಲೇ ದೃಷ್ಟಾಂತ ಕೊಡ್ತಾರೆ. ಜಾಗ್ರತ್ವ ವಿದ್ಯಮಾನಂತೂ ಜಾಗೃತಿ ಅವಿದ್ಯಮಾನ, ಎಚ್ಚರದಲ್ಲಿ ಇಲ್ಲ, ಸ್ವಪ್ನದಲ್ಲಿ ಕಾಣಿಸ್ತಾ ಇದೆ. ದೇಹಾತ್ಮಾತ್ಮಾದಿ ಭ್ರಮೆಗಳು. ಅವಿದ್ಯಮಾನಂ ಸ್ವಪ್ನೇತು ಜಾಗ್ರತ್, ಅದನ್ನ ತಾನೇ ಸತ್ತ ಅಂತ ಒದರ್ತಾರೆ. ಯಾರೋ ಹೊಡೆದ ಕೊಂದಾಗೆ ಸತ್ತಾಗೆ, ನೋಡಿದ್ರೆ ಸತ್ತಿಲ್ಲ. ಅದೇ ರೀತಿಯಲ್ಲೇ ಜೀವ ಸಾಯೋದಿಲ್ಲ. ಸ್ವಪ್ನದಲ್ಲಿ ಸತ್ತಿದ್ದೆ ಹೇಗೆ ಸುಳ್ಳು, ಎಚ್ಚರದಲ್ಲಿ ಸತ್ತರೂ ಕೂಡ ಸುಳ್ಳೇ ಅದು. ಜೀವನಿಗೆ ಸಾವಿಲ್ಲ, ಆ ರೀತಿ ತಿಳ್ಕೊಬೇಕೆ ಹೊರತು ಸ್ವಪ್ನನೇ ಸುಳ್ಳು ಅಂತ ಅರ್ಥ ಅಲ್ಲ. ಅದಕ್ಕೆ ಎಷ್ಟಾಯ್ತು ಅಲ್ಲಿಗಿರಲಿ, ಅದು ನಾಳೆ ದಿವಸ ಮುಂದಿನ. ಅಂದರೆ ಎಷ್ಟು ಪ್ರತಿಯೊಂದನ್ನು ಕೂಡ ಡಿಟೇಲಾಗಿ ನೋಡೋದು. ಭಾಗವತ ಸುಮ್ಮನೆ ನೋಡೋದಕ್ಕೆ ಇದು ನೋಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಗೊತ್ತಾಗುತ್ತೆ.